ರಾಣೆಬೆನ್ನೂರು ತಾಲೂಕಲ್ಲಿ ಒಂದು ಮೆಡ್ಲೇರಿ ಗ್ರಾಮದಲ್ಲಿ ಏನು ಗೊತ್ತಿಲ್ಲದಿರೋಂಥ ವ್ಯಕ್ತಿಗಳು ಕೂಲಿ ಕೆಲಸ ಮಾಡೋರು ಈ ಥರ ಒಂದು ಬೆಳೆದಿದ್ದಾರೆ ಅಂದರೆ ನಮಗೆ ತುಂಬ ಹೆಮ್ಮೆ ಇದೆ. ಬೇಕಾದಷ್ಟು ಪ್ರಾಬ್ಲಮ್ ಬಂದಾಗ ಕೂಡ ವಿಡಿಯೋನ ಅವರು ಒಂದು ದಿವಸ ತಪ್ಪದೆ ನಿಮಗೆ ತಲುಪಿಸಿದ್ದಾರೆ. ಹಾಗಾಗಿ ಇವ್ರ ಶ್ರಮ ದೊಡ್ಡದು ಗೆಳೆಯರೆ, ಭಾಳ ಖುಷಿ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಆ ಹಸಿವು ಇದೆಯಲ್ಲ, ಆ ಹೊಟ್ಟೆ ಹಸಿವು, ಯಾವ ಹಸಿವು? ಬರೀ ಆಹಾರದ ಹಸಿವಲ್ಲ, ನಿಮಗೆ ತಲುಪಿಸ್ಬೇಕನ್ನೋ ಹಸಿವು, ವಿಡಿಯೋ ನಿಮ್ಗೆ ತಲುಪಲಿ ಅನ್ನೋ ಹಸಿವು. ನಾವು ಏನೋ ಸಂಕಲ್ಪ ಮಾಡಿದ್ದೀವಿ, ಇವತ್ತು ಜನ ಅದನ್ನು ನೋಡಿ ಖುಷಿ ಮಾಡಿ ಅವರು ಊಟ ಮಾಡಲಿ ಅನ್ನೋ ಒಂದು ಹಸಿವು ಇದೆಯಲ್ಲ, ಆ ಹಸಿವಿಗೋಸ್ಕರ ಈ ಥರದ ಟೆಂಟ್ ಹಾಕ್ಕೊಂಡು ಇಲ್ಲಿ ಕೂತಿದ್ದಾರೆ. ಮತ್ತು ಈ ಸಂಪದರಲ್ಲಿ ಏನದು ಸಂಪ? ಹಾಂ, ಸಂಪು ಅದು ಹೆಂಗೆ ಬಳಕೆಗೆ ಬಂತದ? ಅದು ಸಂಪು ಅಂದ್ರೆ ಮೈಲಾರಿಂಗಪ್ಪನ ಕಾಣಿಕತ್ತಲ್ರಿ. ಹಾಂ, ಸಂಪ ಆಯ್ತಲೇ ಪರ ಹಾಕಂತಂದೇಳಿ ಹಾಂ, ಅದನ್ನ ನಾವು ಅಳವಡಿಸ್ಕೊಂಡ್ರಿ. ಸಂಪ ಆಯ್ತು ಅಂತಂದೇಳಿ ಅಕ್ಕ ಸರ ನಾವು ಮಾಡಿದ್ದಾಡಿ ಒಂದು 30 ಜನದ ಮಟನ ಇರ್ತತ್ರಿ. 30 ಮಂದಿ ಮಟ್ಟ ಮಾಡ್ತೀರಾ ಪ್ರತಿ ಸೋಮವಾರ? ಹೌದೌದ್ರಿ. ಒಂದೊಂದ್ಸಲ ಕಮ್ಮಿ ಇರ್ತತ್ರಿ, ಒಂದೊಂದ್ಸಲ 30 ಜನಕ್ಕೆ ಬಂದ್ರೂ ಹಾಕತ್ರಿ. ಒಟ್ಟು ಇರೋದನ್ನ ಹಂಚ್ಕೊಂಡಾಗ ಖಾಲಿ ಮಾಡ್ಬಿಡ್ತೀರಾ? ಹೌದ್ರಿ ಹೌದ್ರಿ ಹೌದು. ಓಹೋ, ಇಲ್ರಿ ನಾವು ಬರೋ ಇವತ್ತು ಸೋಮವಾರ ಅಲ್ರಿ, ನಿನ್ನ ಆಯ್ತಾರ ಫೋನ್ ಮಾಡ್ತಾರ್ರಿ. ನಾವು ಬರ್ತಾವ ಬಂದಾಗ ಹೆಚ್ಚಿಗೆ ಮಾಡಿರ್ತಾವ್ರಿ. ನಾವು ಬರ್ತಾವ್ರಿ ಹಿಂಗಂದ ಬರ್ತಾರಂದ್ರೆ ಹೇಳ್ತಾರ್ರಿ, ಭಾಳ ಜನ ಮಾಡ್ತಾವ್ರಿ. ಹಿಂಗ ಅವ್ರಿಗೆ ಭಾಳ ಜನ ಬಂದಾಗ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾವ್ರಿ. ಹಂಗಾರ ಇಲ್ಲಿ ನಮ್ಮ ವೀಕ್ಷಕರಿಗೆ ಏನಾದ್ರು ಅವಕಾಶ ಇದ್ರೆ ಹೇಳ್ಬಿಡ್ರಿ, ಬಹಳ ದೂರದಿಂದ ಅದಾರ, ಯಾರ ಬರ್ತೀರಿ ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದಾರ? ಮಾಡ್ಬೋದು. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಮೆಡ್ಲೇರಿ ಗ್ರಾಮ, ಯಾರಾದ್ರೂ ಬರ್ಬೋದು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಇದು ಕೆರೆಗೆ ಹೋಗುತ್ತನ್ರಿ ದಾರಿ? ಏನು ಕುಡಿಯೋ ನೀರಿಂದನ್ರಿ? ಹಾಂ ರೀ, ಕುಡಿಯೋ ನೀರಿಂದ ಯೋಜನೆ ಅಲ್ಲಿ ಬಂದು ಸ್ಟಾರ್ಟ್ ಆಗೈತಿ ಸರ್. ಅದು ಶೀಘ್ರ ಇದು ಹಾಕತ್ತೆ, ಉದ್ಘಾಟನೆ ಹಾಕತ್ರಿ. ಪೈಪ್ಲೈನ್ ಎಲ್ಲ ಹಾಕ್ಯಾರ ಈಗ. ಎಲ್ಲ ಇರಿಗೇಷನ್ ಎಲ್ಲ ಚಲೋಗಿ ಎಲ್ಲ ರನ್ನಿಂಗ್ ಅದಾವ್ರಿ. ಎಲ್ಲ ಮೋಟ್ರ್ ಬೋಟ್ರ್ ಎಲ್ಲ ಕುಂತಾವ. ಅಂದ್ರೆ ಇಲ್ಲಿ ನೀರು ಈ ಸದ್ಯ ಏನು ಕುಡಿಯಂಗಿಲ್ಲ ರೀ. ಬೋರ್ ನೀರು ಮತ್ತು ನಮಗೆ ಹೊಳಿ ನೀರು ಬರ್ತದೆ. ಅಲ್ಲಿ ಹರಿಹರ ಮೇಲೆ ವಿಜಯನೂರು ಅಂತ ಅಲ್ಲಿಂದ ಬರ್ತದೆ. ಖಾಲಿ ಆಗೈತೆ ನೀರು ಥರ ವ್ಯವಸ್ಥೆ ಆಗೈತಾರೆ. ಕೆಲಸ ಕಾರ್ಯದಾಗ ಹೌದಾ? ಏನೋ ನಡೆಯುತ್ತೆ. ಕುಡಿಯೋ ನೀರಿಗೆ ಅದಕ್ಕೆಲ್ಲ ಕೆರೆ ನೀರು ಬಿಡೋಸ್ಕರ ಎಲ್ಲ ಅನುಕೂಲ ಆಗಿದೆ. ಇದು ನೀರು ಫುಲ್ ಇರ್ತಾನೆ ಮಳೆಗಾಲದಾಗಿದೆ? ಫುಲ್ ಇರುತ್ತೆ. ಈ ಸಲ ಮಳೆ ಕಮ್ಮಿ ಆಗಿ ಮುಂಗಾರು ಆಗಲಿಲ್ಲ ರೀ, ಯಾವ ದೊಡ್ಡ ಮಳೆ. ಹಂಗಾಗಿ ಎಲ್ಲ ಕಡಿಮೆ ಆಗೈತೆ. ನೀವು ಹೋದ ಸಲ ಎಲ್ಲ ದಿಲ್ಲಿ ಮಠ ಆಟನೇ ಆತ್ರಿ ಗಾಡಿಗೆ. ಹೋದ ಎಲ್ಲ ವಿಡಿಯೋ ಮಾಡಿದ್ರಿ, ಇದೆಲ್ಲ ಆಟನೇ ಆಗ್ತದೆ ಎಲ್ಲ ನೀರು. ಬೋರ್ ಹಾಕಿ ಕುಡಿಯೋ ನೀರಿನ ವ್ಯವಸ್ಥೆನ ಐತ್ರಿ. ಹೌದಾ? ಹೊಳೆ ನೀರು ಬರ್ತಾವ್ರಿ. ಇಲ್ಲಿ ಕೆರೆ ಇದ್ರೆ ಬೋರ್ ಹಾಕ್ತಾರೆ. ಬೋರ್ ನೀರು ಬರ್ತಾವ. ಕಾರ್ ಅಲ್ಲೇ ಹೋದ್ರೇನ್ರಿ? ಹಾಂ, ಹೋಗೈತಿ. ನಾವು ಒಂದು 4 ಜನ ರಾಣೆಬೆನ್ನೂರಿಂದ ಬಂದಿರೋದು. ಓಕೆ. ಸೊ ಏನಕ್ಕೆ ಬಂದಿರೋದು ಅಂದರೆ ಈ ಕಿಲಾಡಿ ಕುಕ್ಕಿಂಗ್ ಅನ್ನೋ ಒಂದು ಚಾನಲ್, ಯೂಟ್ಯೂಬ್ ಚಾನಲ್ ಏನಿದೆ ಅಲ್ಲ, ತುಂಬ ಪ್ರಸಿದ್ಧವಾಗಿ ಚೆನ್ನಾಗಿ ಬೆಳೀತಾ ಇದೆ. ಒಂದನೇದ್ದು ಅವರ ಕೈ ರುಚಿ. ಅವರ ಕೈ ರುಚಿಯಿಂದ ಸುತ್ತಮುತ್ತ ನಮ್ಮ ರಾಣೆಬೆನ್ನೂರು ತಾಲೂಕಿನ ಜನ ಎಲ್ಲ ಈ ಒಂದು ಆಕರ್ಷಣೆ ಆಗಿ ಅವರ
ಒಂದು ಇದ್ರೊಳಗೆ ಹೋಗ್ತಾ ಇದ್ದಾರೆ. ಬಟ್ ಅವ್ರ ಕೈ ರುಚಿಯಿಂದ ಚೆನ್ನಾಗಿ ಆಗ್ತಾ ಇದೆ. ಓಕೆ ಸರ್ ಆ್ಯಕ್ಚುಲಿ ಪಾಪ ಅವರು ಯಾರು ಓದಿಲ್ಲ, ಎಲ್ಲ ಹೇಳ್ಬೇಕಂದ್ರೆ ಅನಕ್ಷರಸ್ಥರು ಅನ್ನೋ ಲೆಕ್ಕದಲ್ಲಿ ಇದ್ದಾರೆ. ಬಟ್ ಅವರು ಏನೋ ಒಂದು ಕಾಮಿಡಿಗೋಸ್ಕರ ಮಾಡಿದ್ರು, ಯಾವ ರೀತಿಯಿಂದ ಮಾಡಿದ್ರು ಏನಿಲ್ಲ, ಅದು ಒಂದು ಅಡಿಗೆ ಅನ್ನೋ ಒಂದು ಕಾನ್ಸೆಪ್ಟ್ ತಗೊಂಬಂದು ಮಾಡಿದ್ರು. ಇವತ್ತು ಆ ಅಡಿಗೆ ಅನ್ನೋ ಕಾನ್ಸೆಪ್ಟ್ ಇಡೀ ನಮ್ಮ ಕರ್ನಾಟಕ ತುಂಬಾ ಪ್ರಸಿದ್ಧವಾಗಿದೆ. ಓಕೆ ಅದು ನಮಗೆ ಹೆಮ್ಮೆ. ನಮ್ಮ ರಾಣೆಬೆನ್ನೂರು ತಾಲೂಕು ಮೆಡ್ಲೇರಿ ಗ್ರಾಮದಲ್ಲಿ ನಮ್ಮ ಜನ ಈ ತರ ಇದಾರಲ್ಲ, ನಮ್ಮ ಹುಡುಗರು ಈ ತರ ಬೆಳೀತಾ ಇದಾರಲ್ಲ ಅನ್ನೋ ಒಂದು ದೊಡ್ಡ ಖುಷಿ ಆಗಿದೆ ನಮಗೆ. ಅದ್ಭುತ ಅದ್ಭುತ ಸರ್. ಇವರು ಕಿಲಾಡಿ ಕುಕಿಂಗ್ ಅನ್ನೋ ಟೀಮ್ ಇದೆಯಲ್ಲ ಸರ್, 5 ಜನನ ಭಾರಿ ಕಷ್ಟಪಟ್ರು ಸರ್. ಒಂದು ವರ್ಷ ಒಂದು ವ್ಯಕ್ತಿಗೆ ಅವರು 5 ಜನ ನಡುವೆ ಒಂದು ವ್ಯಕ್ತಿಗೆ 500 ಬಂದ್ರೆ 500, 600 ಬಂದ್ರೆ 600. ಒಂದು ವರ್ಷ ಕಷ್ಟಪಟ್ಟಿದ್ದಾರೆ ಸರ್ ಅವರು. ಒಂದು ವರ್ಷ ಯಾವುದೋ ರೀತಿಯಿಂದ ಅವ್ರಿಗೆ ದುಡ್ಡು ಬಂದಿಲ್ಲ, ಯಾವುದೋ ರೀತಿಯಿಂದ ದುಡ್ಡು ಬಂದಿಲ್ಲ ಸರ್. ಒಂದು ವರ್ಷ ಗಂಟಲೆ ಹೆಚ್ಚು ಕಮ್ಮಿ ಅಂದ್ರೆ ಒಬ್ಬೊಬ್ಬರ ನಡುವೆ ಒಂದು 25,000 ರಿಂದ 30,000 ರೂಪಾಯಿ ಖರ್ಚು ಮಾಡಿದ್ರು ಸರ್ ಒಬ್ಬೊಬ್ಬ ವ್ಯಕ್ತಿಗೆ. ಅಷ್ಟು ಎಷ್ಟೇ ಕಷ್ಟ ಆದ್ರೂ ಬಿಟ್ಟಿಲ್ಲ ಸರ್. ಆದ್ರೆ ಈ ಚಾನಲ್ ನನ್ನ ಬಿಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಎಷ್ಟೇ ಕಷ್ಟ ಆಗಲಿ ನಾವು ಬೆಳಿಬೇಕು, ದೊಡ್ಡ ಪ್ರಮಾಣದಾಗ ಸಣ್ಣ ಪ್ರಮಾಣದಾಗ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಅವರು ಯೂಟ್ಯೂಬ್ ಚಾನಲ್ನ ಕಿಲಾಡಿ ಕುಕಿಂಗ್ ಅನ್ನೋ ಯೂಟ್ಯೂಬ್ ಚಾನಲ್ನ ಬೆಳಿಲ್ದಂಗ ಎಷ್ಟೇ ಕಷ್ಟ ಆದ್ರೂ ಮಾಡ್ಕೊಂಡು ಹೊಂಟಿದ್ರು ಸರ್. ಅವರು ಮಾಡೋ ಅಂಥ ಅಡಿಗೆ ಏನೈತಲ್ಲ ಸರ್ ಕಿಲಾಡಿ ಯೂಟ್ಯೂಬ್ ಚಾನಲ್, ಭಾರಿ ಅಗ್ದಿ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೊಂಟಿದ್ರು ಸರ್. ಇಷ್ಟು ಬೇಡ ಇಷ್ಟ್ರಾಗ ನಾವು ಮಾಡ್ಕೊಂಡು ಜೀವನ ಸಾಗ್ಸೋಣ. ವಾರದಲ್ಲಿ ಒಂದೇ ದಿವಸ ಸೋಮವಾರ ಮಾಡ್ಕೊಂಡು ಹೊಂಟಿದ್ರು ಸರ್ ಅವರು. ಇನ್ನು ನಡುವೆಯ ಇಬ್ಬರು ಮೀನು ಭೇಟಿ ಆಡ್ತಾರೆ ಸರ್. ಒಬ್ಬ ಕ್ಯಾಮ್ರಾಮ್ಯಾನ್ ಅದಾರಲ್ಲ ಸರ್, ಅವರು ಕಂಪ್ಯೂಟರ್ ಅದೆಲ್ಲ ಜೆರಾಕ್ಸ್ ಕಂಪ್ಯೂಟರ್ ಆಪ್ರೇಟರ್. ಇನ್ನೊಬ್ಬರು ಕಾಕ ಅನ್ನೋರು, ಅವರು ಎಲ್ಲ ಬಳ್ಳಿ ಹೊಲಕ್ಕೆ ಕೆಲಸ. ಇನ್ನೊಬ್ಬರು ಹಮಾಲಿ ಕೆಲಸ ಮಾಡ್ತಾರೆ. ಅಗ್ದಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೊಂಟ್ರು ಸರ್. ಅದೇ ನಮಗೆ ಖುಷಿ. ನಮ್ಮ ಉತ್ತರ ಕರ್ನಾಟಕದಾಗ 2ನೇ ಸ್ಥಾನದಾಗ ಅಂದ್ರೆ ಇರೋದು ಇವರೇ ಸರ್. ಈ ಜಗತ್ತೊಳಗೆ ಓದ್ದವರು ಮುಂದೆ ಬರ್ಬೇಕಂತ ಏನು ಇಲ್ರಿ ಸರ್, ಕಾಯ್ದೆ ಏನಿಲ್ಲ. ಓದಿಲ್ದರು ಮುಂದೆ ಬರ್ಬೋದು ಅನ್ನೋ ಉದ್ದೇಶಕ್ಕೆ ಇವ್ರು ಮಾಡಿದ ಸಾಧನೆ ಸರ್. ಒಂದು ಕಾರಣ ಇವರೇ ಓದದೇ ಇರೋರು ಮುಂದಕ್ಕೆ ಬರ್ಬೋದು, ನಾವು ಸಮಾಜದಲ್ಲಿ ಚೆನ್ನಾಗಿ ಬಾಳ್ಬೋದು ಅನ್ನಕ ಒಂದು ದೊಡ್ಡ ಉದಾಹರಣೆ ಕಿಲಾಡಿ ಕುಕಿಂಗ್ ಟೀಮ್. ಎಜುಕೇಶನ್ ಮಾಡಿದರಷ್ಟೇ ಈ ಇದ್ರೊಳಗಡೆ ಸಮಾಜದಲ್ಲಿ ನಾವು ಆತರ ಈ ತರ ಅನ್ನೋ ಅಂತ ಇದು ಇಲ್ಲ. ಆದ್ರೆ ಈ ಮಟ್ಟಿಗೆ ಬೆಳೆದಾರ ಅಂದ್ರ ಗ್ರೇಟ್. ಅದಕ್ಕೆ ಹಚ್ತೀರಿ ಇದು ಇದ್ರಿ ಈ ಕಲ್ಲು ಜಳ ಕೊಡಿತಾವ ಒಂದ ಈ ಪಡ್ಡ ಅಂದ್ರ ಒಲಿ ಮೇಲೆ ಇದು ಇರ್ತೈತಿ ಬಾಳೆ, ಅದು ಕೊಡಿಲಿಲ್ಲ ಕೆಸರಿದ ಆಗ್ಬಿಟ್ರ ಹೀಟ್ ಆಗತಿ. ಕೊಡಿಲಿಲ್ಲ ಹೀಟಾಗಿ ಹೊಡಿಬಾರ್ದು ಕಲ್ಲು ಅಂತ. ಹೊಡಿಬಾರ್ದು. ಒಂದು ಸಣ್ಣದಾಗಿ ಚಲೋ ಮಾಡಿದಂಥ ಇವತ್ತು ಕಿಲಾಡಿ ಕುಕ್ಕಿಂಗ್ ಇವತ್ತು ಈ ಮಟ್ಟಕ್ಕೆ ಬೆಳೆದೈತಿ ಅಂದ್ರೆ ನಮಗೆ ಭಾಳ ಹೆಮ್ಮೆ ಇದೆ. ಭಾಳ ಹೆಮ್ಮೆ ಇದೆ. ನಮ್ಮ ರಾಣೆಬೆನ್ನೂರಿಗೆ ಭಾಳ ಹೆಮ್ಮೆ ಇದೆ. ರಾಣೆಬೆನ್ನೂರು ತಾಲೂಕಲ್ಲಿ ಒಂದು ಮೆಡ್ಲೇರಿ ಗ್ರಾಮದಲ್ಲಿ ಏನು ಗೊತ್ತಿಲ್ಲದಿರೋ ಅಂಥ ವ್ಯಕ್ತಿಗಳು ಕೂಲಿ ಕೆಲಸ ಮಾಡೋರು ಈ ಥರ ಒಂದು ಬೆಳೆದಿದ್ದಾರೆ ಅಂದ್ರೆ ನಮಗೆ ತುಂಬ ಹೆಮ್ಮೆ ಇದೆ. ಅದು ಪ್ರತಿ ಊರಲ್ಲಿ ಇರೋದೆ. ಕಾಲು ಜಗ್ಗೋರು ಇರ್ತಾರೆ, ಕೈ ಎಳೆಯೋರು ಇರ್ತಾರೆ. ಸೊ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರೆ ಅವ್ರು ಇವತ್ತು ಈ ಸ್ಥಾನದಲ್ಲಿ ಇರ್ತಿರ್ಲಿಲ್ಲ. ಸೊ ಅದು ಒಂದು ಭಾಳ ಹೆಮ್ಮೆ ಇದೆ ನಮಗೆ. ಏನಪ್ಪ ಮಂಜಪ್ಪ ಇವತ್ತಿನ ಸ್ಪೆಷಲ್ ಇವತ್ತಿನ ಸ್ಪೆಷಲ್ ಚರ್ಬಿ ಮಿಟ್ಟ. ಏನಪ್ಪ ಮಂಜಪ್ಪ ಇವತ್ತಿನ ಸ್ಪೆಷಲ್ ಇವತ್ತಿನ ಸ್ಪೆಷಲ್ ಚರ್ಬಿ ಮಟನ್ ಬಿರಿಯಾನಿ. ಸಂಪಿವತ್ತು ಸಂಪ ಚಿತ್ರ ತಾಂಬರ್ಲಿಂಗ
ವಾ ಈ ಮಳೆ ಬಂದಾಗ ಹಿಂಗ ಓಕೆ ಬರ್ರಿ ಓಕೆ ಹಾಂ ನೋಡ್ರಿ ಮಳೆ ಬಂದ್ರೆ ಕಿಲಾಡಿ ಕಿಚನ್ ಅವ್ರದ್ದು ಹಿಂಗಿರುತ್ತೆ ವ್ಯವಹಾರ ನೀವು 10-15 ನಿಮಿಷ ನೋಡಿ ಹಿಂಗೆ ಇರುತ್ತೆ ಅನ್ಕೋಬೇಡ್ರಿ ಹಿಂಗೇ ಇರುತ್ತೆ ಹಾಂ ಇವೆಲ್ಲಿ ನೋಡ್ರಲ್ಲ ನೀವು ನೋಡ್ರಿ ಅಲ್ಲೊಂದು ಛತ್ರಿ ತಂದ್ರಿ ಸಾಹೇಬ್ರು ಈ ಮಳೆ ಹೆಂಗ್ರಿ ಇದೆ ಮಳೆ ಬರೋದು ನಾವು ತಡಕ್ಕೆ ಹಾಂ ಪಾಟ್ ಹೋಗ್ತಾರೆ ಹಾಂ ಮಳೆ ಬರೋದು ನಾವು ತಡಕ್ಕಾಗಲ್ಲ ಸರ ಹಾಂ ಅದಕ್ಕೆ ನಾವು ಹೊಂದ್ಕೊಂಡು ಹೋಗೋದು ಸರ್ ಅದ್ರ ಜೊತೆಗೆ ಅದಕ್ಕೆ ಒಂದು ಬರಾಬರಿ ಹೇಳಿದ್ರಿ ಹಾಂ ಹೌದ್ರಿ ಹಾಂ ಪ್ರಕೃತಿ ವಿರುದ್ಧ ಈಜಕ್ಕಾಗಲ್ರಿ ಯಾರ ಕೈಲಿ ಹಾಂ ಅದು ಹೆಂಗ್ ಹೋಗತ್ತೆ ಅದ್ರ ಕೂಡ ನಾವು ಹೋಗೋದ್ರಿ ಹಂಗ ಹ್ಞೂ ಸರ್ ಹಾಂ ಬಟ್ ಮಳೆ ಬಂದಾಗ ಹಿಂಗೆ ಭಾಳ ದೊಡ್ಡ ಮಳೆ ಬಂದ್ರೆ ಏನು ಮಾಡ್ತೀರಿ ಡಾಬಾ ಹಾಕ್ಯಂಡ್ ಸುಮ್ ಕುತ್ಕೊಂತವ್ರಿ ಎಲ್ಲ ಸಾಮಾನು ಮುಚ್ಚಿಡ್ಕಂಡೆ ಹಾಂ ಹಂಗಾರಿ ಏನ್ ಮಾಡಕ್ಕಾಗಲ್ರಿ ಅಡಿಗೆ ಏನ್ ಮಾಡಕತ್ತಿರ್ತಾವ ಒಲಿ ಮೇಲೆ ದಬ್ರಿ ಇಟ್ಟಿರ್ತಾವಲ್ರಿ ಹಾಂ ಸಾಹೇಬ್ರು ಛತ್ರಿ ಹಿಡ್ಕಂದ್ರಲ್ಲ ಆ ಛತ್ರಿ ಹೋಗಿ ನಾವು ತೋರ್ಸ್ಕೊಂಡ್ ಒಂದು ಹಾಂ ಅಡಿಗೆ ತೊಯ್ಲಿಲ್ಲಂಗ ದಬ್ರಿ ಒಲಿ ಪಲಿ ಎಲ್ಲ ಕರೆಕ್ಟ್ ಮಾಡ್ಕೊಂತವ್ರಿ ಹಂಗ ಮಾಡಿದ್ ಕೆಡಬಾರ್ದು ಅಂತ ಹೌದ್ರಿ ಹೋದ ವರ್ಷ ಆ ಥರ ಭಾಳ ಆದವ್ರಿ ಹ್ಞೂನ್ರಿ ನಾವು ಒಳ್ಳೆ ಇಲ್ಲೇ ಸರ್ ಅಡಿಗೆ ಮಾಡ್ತಿರ್ತೀವಿ ಭಾರಿ ಜೋರ್ ಮಳೆ ಹಾಂ ಒಲೆಗೆಲ್ಲ ನೀರು ಬರ್ತಾರ ಹಂಗ ಮಳೆಗನ ಬಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ನೀರು ಒಂದ್ ಕಡೆ ದಾರಿ ಮಾಡಿ ಹಾಂ ಛತ್ರಿ ಹಿಡ್ಕೊಂಡು ಹೆಂಗ ವಿಡಿಯೋ ಮಾಡ್ಕೊಂಡು ಬಟ್ ಮನೆ ವಾಪಸ್ ಹೋಗಿಲ್ರಿ ವಿಡಿಯೋ ಮಾಡ್ಕೊಂಡು ಮಳೆಗೆ ಉಂಡವ್ರಿ ಮಳೆಗ ಉಂಡೋಗಿ ಮಳೆಗ ಉಂಡಾಗ್ಯಾವ್ರಿ ಬಟ್ ನಾವ್ ಬಂದ್ ದಿವಸ ಯಾವಾಗ ವಾಪಸ್ ಹೋಗಿಲ್ರಿ ನಾವು ಹಾಂ ಇಲ್ಲಿವರೆಗಾದ್ರೂ ವಾಪಸ್ ಹೋಗಿಲ್ಲ ಹೋಗಿಲ್ಲ ಎಂತ ಮಳೆ ಹೊಡೆದ್ರ ಹಾಂ ತಯಾರಾಗೇ ಬಂದಿರಿ ತಯಾರಾಗೆ ಬಂದ್ ಮಾಡ್ಕೊಂಡ್ ಹೋಗ್ತಾರ ಗಡ ಕಾಲಕ್ಕೆ ಹಂಗೆ ಬೀಚ್ ಹೋಗಟ್ಟಿ ಬಂದ ಮೇಲೆ ನಿಂತ್ಕೊಂಡ ಬಿಡ್ತಾರ್ರಿ ಮೊನ್ನೆ ಹಂಗಾಗಿತ್ತು ಸರ ಮೊನ್ನೆ ಅಲ್ಲಿ ಒಳದಂಡೆ ಹೋಗಿತ್ತು ಸರ ಹಾಂ ಮಳೆ ಅಂದ್ರೆ ಮಳೆ ಒಳ್ಳೆ ಲಾಸ್ಟ್ ಇನ್ನು ಇಳುಬೇಕು ಹಾಂ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನು ಇಳುಬೇಕು ಮಳೆ ಒಡಿ ಹೊಡ್ಯಾಕತ್ ಬಿಡ್ತು ಹಾಂ ಒಲೆಗೆಲ್ಲ ನೀರು ಆಮೇಲೆ ಅದ್ ಓಟ್ ಹಂಗಿ ಬೀಚ್ ಹೋಗೋದು ನೀರು ಹೋಗಿ ದಾರಿ ಮಾಡಿ ಬ್ಯಾಡ್ ಗೋಳ ಭಾಳ ಜನ ಬಂದ್ರು ಊಟ ಮಾಡಕ್ ಬಂದ್ರಿ ಅವ್ರಿಗೆ ಮತ್ತೆ ಹಿಂಗ್ ಚಾಟಿ ಕುಂದ್ರಿಸಿ ಬಂದದ್ರಿ ಅಣ್ಣ ಮಾಡ್ಕೊಂಡು ಆಮೇಲೆ ಊಟ ಮಾಡಿಸಿ ಕಳ್ಸಿದ್ವಿ ಓ ಊಟ ಮಾಡಕ್ಕೂ ಬರ್ತಾರ ನೀವು ಬರ್ತಾರ ನೋಡ್ರಿ ಯಾರು ಬರ್ತಾರ ಹೌದಾ ಪಕ್ಕ ಬರ್ತಾರ ಒಟ್ಟು ಸೋಮವಾರಕ್ಕೊಮ್ಮೆ ಇವ್ರು ಅಡ್ಗೆ ಮಾಡ್ತಾರಂತ ಗೊತ್ತಾ ಬರ್ತಾರ ಅಂದ್ರೆ ನೀವು ಎಷ್ಟು ಜನಕ್ಕೆ ಅಡ್ಗೆ ಮಾಡಿರ್ತೀರಿ ಅಂದ್ರೆ ಅಕ್ಕ ಸರ ನಾವು ಮಾಡಿದ್ದಾಡಿ ಒಂದು 30 ಜನದ ಮಟನ ಇರ್ತತ್ರಿ 30 ಮಂದಿ ಮಟ್ಟ ಮಾಡ್ತೀರಾ ಪ್ರತಿ ಸೋಮವಾರ ಹೌದೌದ್ರಿ ಒಂದೊಂದ್ಸರಿ ಕಮ್ಮಿ ಇರ್ತತ್ರಿ ಹಾ ಒಂದೊಂದ್ಸಲಿ 30 ಜನಕ್ಕೆ ಬಂದ್ರೂ ಹಾಕತ್ರಿ ಒಟ್ಟು ಇರೋದನ್ನ ಹಂಚ್ಕೊಂಡಾಗ ಖಾಲಿ ಮಾಡ್ಬಿಡ್ತೀರಿ ಹೌದ್ರಿ ಓಹೋ ಇಲ್ರಿ ನಾವು ಬರೋ ಇವತ್ತು ಸೋಮವಾರ ಅಲ್ರಿ ನಿನ್ನ ಆಯ್ತಾರ ಫೋನ್ ಮಾಡ್ತಾರ್ರಿ ನಾವು ಬರ್ತಾವ ಬಂದಾಗ ಹೆಚ್ಚಿಗೆ ಮಾಡಿರ್ತಾವ್ರಿ ನಾವು ಬರ್ತಾವ್ರಿ ಹಿಂಗಂದ ಬರ್ತಾರಂದ್ರೆ ಹೇಳ್ತಾರ್ರಿ ಭಾಳ ಜನ ಮಾಡ್ತಾವ್ರಿ ಹಿಂಗ ಅವ್ರಿಗೆ ಭಾಳ ಜನ ಬಂದಾಗ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾವ್ರಿ ಹಂಗಾರ ಇಲ್ಲಿ ನಮ್ಮ ವೀಕ್ಷಕರಿಗೆ ಏನಾದ್ರೂ ಅವಕಾಶ ಇದ್ರೆ ಹೇಳ್ಬಿಡ್ರಿ ಬಹಳ ದೂರದಿಂದ ಅದಾರ ಯಾರ ಬರ್ತೀರಿ ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದ ಮಾಡ್ಬೋದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಮೆಡ್ಲೇರಿ ಗ್ರಾಮ ಹಾ ಯಾರಾದ್ರೂ ಬರ್ಬೋದು ಬರ್ಬೋದು ಮೆಡ್ಲೇರಿ ಗ್ರಾಮಕ್ಕೆ ಹಿಂದಿನ ದಿವಸ ಫೋನ್ ಮಾಡಿರ್ಬೇಕಾ ಬಟ್ ಫೋನ್ ನಂಬರ್ ಇದ್ರಾಗ ಹಾಕಿರಲ್ಲ ನಾವು ಕೇಳ್ತಾ ಸರ್ ಅದ್ರ ಪ್ರಾಬ್ಲಮ್ ಇದೆ ರೀ ಸರ್ ಯಾಕೆ ಹಾಕೋದಿಲ್ಲ ಅಂದ್ರೆ ಮತ್ತೆ ಅದನ್ನು ತಪ್ಪು ತಿಳ್ಕೊಬೇಡ್ರಿ ಫೋನ್ ನಂಬರ್ ಹುಡ್ಕಕ್ ಹೋಗ್ಬೇಡ್ರಿ ಕಾರಣ ಏನಂತ ಹೇಳಿದ್ರೆ ಬೆಳ್ತಾನೆ ಮಾತಾಡ್ರದಾರ ನಮ್ಮ ಮಂದಿ ಪಾಪ ಎಲ್ಲೆಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ ಹಂಗಾಗಿ ಅಡ್ರೆಸ್ ಹೇಳಿವಿ ಅದನ್ನ ತಿಳ್ಕೊಡ್ರಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಮೆಡ್ಲೇರಿ ಗ್ರಾಮ ಅಂತ ಹೇಳ್ರಿ ಇಲ್ಲ ಕೆರೆ ಮುಂದಿರ್ತಾರ ಇಲ್ಲ ಹೊಳೆ ಆಗಿರ್ತಾರ ಹೊಳೆ ಯಾವ್ದದ ತುಂಗಭದ್ರಾ ನದಿ ಊರಿಂದ ಎಷ್ಟು ಕಿಲೋಮೀಟರ್ ಊರಿಂದ ಒಂದು 2-3 ಕಿಲೋಮೀಟರ್ ಐತ್ರಿ 2-3 ಕಿಲೋಮೀಟರ್ ಈಗ ಈ ಕೆರೆ ನಿಂತೀವಲ್ಲ ಇದು ಎಲ್ಲೈತಿ ಇದು ಸರ ನಮ್ಮೂರಿಗೆ ರಾಣೆಬೆನ್ನೂರು ಮೇಡ್ಲೇರಿ ರೋಡ್ ಮಧ್ಯೆ ಮೇಡ್ಲೇರಿ ಅಂತ 3 ಕಿಲೋಮೀಟರ್ ಸರ್ ನಮ್ಮೂರ್ ಕೆರೆ ಇದು ಓಕೆ ಈ ಮಳೆಗಾಲ ಕಂಟಿನ್ಯೂ ಇಲ್ಲೇ ಇರ್ತಾವ್ರಿ ಓಕೆ ಮಳೆ ಮುಗಿಯಲಿ ಮಟ್ಟ ಈಗ ಅಡಿಗೆ ಯಾವಾಗ ಡಿಸೈಡ್ ಆಗುತ್ತೆ ಇಂಥದ್ದ ಮಾಡ್ಬೇಕಂತ ಯಾವಾಗ ಡಿಸೈಡ್ ಈಗ ಮಾಡ್ತೀರಿ ಚಲೋ ಮಾಡದ್ರಿ ಮಳೆ ಅಲ್ಲ ಈಗ ಆತ ಈಗ ಭಾನುವಾರ ಈ ಸೋಮವಾರ ಇದನ್ನ ಮಾಡ್ತೀವಿ ಅಂತ ಹೆಂಗ್ ಮಾಡ್ತೀರಿ ಶನಿವಾರ ಭಾನುವಾರ ನಾವ್ ಡಿಸ್ಕಷನ್ ಮಾಡ್ಕೊಂಡ್ ಮಾಡೋಣ ಅಂತಂದ ಹೇಳಿ ರೆಡಿ ಮಾಡ್ಕೊಂತವ್ರಿ ಅದಕ್ಕೆ ಒಂದ್ ಸಣ್ಣದೊಂದು ನಾವು ಒಂದ್ ಸ್ಕ್ರಿಪ್ಟ್ ಮಾಡ್ಕೊಂಡ್ ಸಂತಿ ಮಾಡ್ಕೊಂಡ್ ಬಂದಿರ್ತನ್ರಿ ಸೋಮವಾರ ಬಂದ್ ಮಾಡ್ಕೊಂಡ್ ಊಟ ಮಾಡಿ ಬಂದವ್ರಿಗೆ ಊಟ ಕೊಟ್ಟು ಮನೆಗೆ ಹೋಗ್ರಿ ಹೊಡ್ತಾನೆ ಹಂಗಾರ ಈಗ ಮಂದಿ ಹೇಳ್ರಿ ಹಂಗಾರ ಅವ್ರು ಬರೋದು ಯಾವ ಅಡಿಗೆ ಇರುತ್ತಂತ ಕನ್ಫರ್ಮ್ ಆಗಿರಲ್ಲ ಅಲ್ವಾ ಅವತ್ತು ನಿಮ್ಮ ಅಕ್ಕಿ ಮೇಲೆ ತಿನ್ನೋರ್ ಹೆಸರು ಬರ್ದಿರುತ್ತೆ ನಿಮ್ದು ಏನು ಬರ್ದಿರುತ್ತೋ ಅದು ಅವತ್ತು ಸಿಗುತ್ತಾ ಹಂಗಾಗಿ ಡಿಸೈಡ್ ಮಾಡ್ರಿ ನಿಮ್ಮ ಅದೃಷ್ಟ ಚಲೋ ಇದ್ರೆ ಏನ್ ಬೇಕಾದ್ರೆ ಅಡಿಗೆ ಸಿಕ್ಬಿಡ್ಬೋದು ಬಟ್ ಉತ್ತರ ಕರ್ನಾಟಕದ ಅಡಿಗೆ ಅಂದ್ರೆ ಅಡಿಗೆನೂ ಚಂದ ಅವ್ರ ಮಾತು ಚಂದ ಅವ್ರ ಹುಡುಗಿ ಚಂದ ಮನಸ್ಸು ಮಾತ್ರ ಬಹಳ ಚಂದ ಬರ್ರಿ ಒಂದ್ಸಲ ಬರ್ರಿ ಈಗ ಅಡಿಗೆ ಶುರುವಾಗುತ್ತಾ ಮಳಿ ಕಡಿಮೆ ಆಗೈತಿ
ಅಡಿಗೆ ಏನಂತ ನೋಡೋಣ ಬರ್ರಿಲ್ಲ ಬರ್ರಿ. ಬರ್ರಿ ಸರ್ ಇನ್ನೊಂದ್ ಸೆರಗ್ ಮಳೆ ಬಂತು ಸರ್ ಇನ್ನೊಂದ್ ಸೆರಗ್ ಮಳೆ ಬಂತು ನೋಡ್ರಿ ಹೌದಾ ಮಳಿ ಸುಂಚುತ್ತೆ ಮೊದ್ಲ ಬರ್ತಲ್ಲ ನಿಮ್ಗೆ ಹೆಂಗ್ ಕಂಡು ಕಾಣ್ತೈತಲ್ಲ ಸರ್ ಬರೋ ಸೆರಗ್ ಜೋರ್ ಬಂತ್ರಿ ಪಟ್ ಹೌದಾ ಜೋರ್ ಬಂತ ನಾವು ರೆಡಿ ಆಗೇ ಬಿಡ್ತೀವಿ ಊಟ ಮಾಡೇ ಹೋಗೋದ ಆಯ್ತು ಸರ್ ಇವತ್ತು ಊಟ ಮಾಡಿ ನಾವು ಬಿಡಲ್ಲ ಸರ್ ನಿಮ್ಗೆ ಊಟ ಮಾಡೇ ಕಳಿಸ್ತಾರೆ ಓಕೆ ಸೂಪರ್ ಸರ ಹಾ ಇಡೀ ಮೆಳ್ಳೇರಿಗೆ ಆಶೀರ್ವಾದ ಅದ ಗುಡ್ಡ ರೀ ಆಶೀರ್ವಾದ ಓಕೆ ಹಾ ಮೆಳ್ಳೇರಿ ಗುಡ್ಡ ಮಲ್ಲಜ್ಜಿ ಗುಡ್ಡ ಬಾಲಾಜಿ ಗುಡ್ಡ ಮಲ್ಲಜ್ಜಿ ಗುಡ್ಡ ಸೂಪರ್ ಮೆಳ್ಳೇರಿ ರಕ್ಷಣೆ ಅದೇ ಹೌದಾ ಹಾ 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 ಅದ್ಭುತ ಈ ಕೆರಿ ಎಷ್ಟು ಎಕರೆ ಐತ್ರಿ ಇದು ಅಂದಾಜು ಅದು 800 ಎಕರೆ 500 ಎಕರೆ ಮಳಿ ಬಂದಾಗ ಇದು ಫುಲ್ ತುಂಬಿರುತ್ತನ್ರಿ ಹೌದು ಫುಲ್ ತುಂಬಿರ್ತೈತ್ರಿ ಹಾ ಎಲ್ಲ ನೀರ್ ನಿಂತ ಜಾಗ ರೀ ದಲ್ಲಿ ಮಟನ ದಲ್ಲಿ ಮಟ ಅಲ್ಲಿ ಮುಟ್ಟ ಆಮೇಲೆ ದಲ್ಲಿ ಮ್ಯಾಲೆ ಗಿಡ ಜಾಲಿ ಗಿಡ ಅದಾವಲ್ರಿ ಅಲ್ಲಿ ಮಟ ದೊಡ್ಡ ಜಾಲಿ ಗಿಡ ಅದಾವ ಅಲ್ಲಿ ಮಟ ಓಕೆ ಇದು ಎದಕ್ಕೆ ಬಳಕೆ ಆಗುತ್ತೆ ರೀ ಕೆರೆ ನೀರು ಇದು ಹಿಂದ ಅಂತರ್ಜಲ ಸರ ಅಂತರ್ಜಲ ಸರ ಹಾ ಹಿಂದ ಹೊಲವರಿಗೆಲ್ಲ ಯೂಸ್ ಮಾಡ್ತಾರೆ ರೈತರಿಗೆ ಈ ಕಡೆ ಒಂದು ಹಳ್ಳಿಯಲ್ಲಿ ಈ ಒಂದು 500 ಎಕರೆಕ್ಕಿಂತ ಹೆಚ್ಚು ಪ್ರದೇಶ ಕೆರಿಗಾಗಿ ಮೀಸಲಿಟ್ಟಿದ್ದಿದೆಯಲ್ಲ ಅದ್ಭುತ ಇದು ನೋಡ್ರಿ ಸುತ್ತರ್ದ ನೋಡಿದ್ರೆ ಅದ್ರಿಗೆ 500 ಎಕರೆಕ್ಕಿಂತ ಹೆಚ್ಚಿದೆ ಅನ್ನೋ ಗೊತ್ತಿಲ್ಲ ಅದು full ತುಂಬುತ್ತಂತ ಈಗ ಈ ಕೆರಿ ತುಂಬಿರೋದ್ರಿಂದ ಅಂತರ್ಜಲ ಹೆಚ್ಚಾಗಿದೆ ಅಂದ್ರೆ ನಿಮ್ಮ ಊರ ಬೋರ್ ಹಾಕಿದ್ರೆ ಎಷ್ಟಕ್ಕೆ ನೀರು ಬೀಳ್ತಾವ್ರಿ 200ರಿಂದ 300 ಒಳಗ ನಮಗೆ ನೀರು ಸಾಕಷ್ಟು ನೀರು ಆಗ್ತದೆ ಸಾಕಷ್ಟು ನೀರಾಗುತ್ತೆ ಹಂಗಾರೆ ಈ ಊರು ಇದು ನೀರಾವರಿ ಏನ್ರಿ ಈಗ ಹೌದ್ರಿ ನೀರಾವರಿ ಮಳೆ ಬಂತ ಹಾ ಹಾ ಬರ್ರಿ ಹಾ ಹಾ ಈಗೆಲ್ಲ ತರಕಾರಿ ಒಂದು ಹಿಂಗೆಲ್ಲ ಎಂಟ್ರಿ ಹೊಡ್ಯಾಕ್ರಿ ಮಳೆ ಬಂತು ಈಗ. ಮಳೆ ಬಂತ ಹಾ ಹಾ ಓಕೆ ಹಾ ನೋಡ್ರಿ 5 ನಿಮಿಷ ಮುಂದೆ ಹೇಳಿದ್ದೆ ನಮ್ಮ ಹುಡುಗ ಮಳೆ ಬಂತ ಅಂದು ಮಳೆ ಬಂತಂತ 5 ನಿಮಿಷ ಮುಂಚೆ ಹೇಳ್ತೀವಿ ಓಕೆ ಸೂಪರ್ ಇನ್ನೊಂದು ಛತ್ರಿ ತಗ ಇನ್ನೊಂದು ಛತ್ರಿ ಕೊಡ ಅಣ್ಣ ಕರೆಪಟ್ಟ ಯಾಕ ಓಕೆ ಈಗ ಈ ವರ್ಷ ಮಳೆ ಇಲ್ಲ ಮಳೆ ಜೋರ್ ಬರಾಕತ್ತೈತಿ ಬರ್ಲಿ ಮಳೆ ಬಂದ್ರೆ ಸಾಕ್ರಿ ಅಲ್ಲ ಬರ್ಲಿ ಗುರುಗಳೇ ಕ್ಯಾಮ್ರಾ ಇಲ್ಲ ಕ್ಯಾಮ್ರಾ ಐತ್ರಿ ನೀವು ಚಿಂತೆ ಮಾಡಕತ್ತೀರಿ ಚಿಂತೆ ನೋಡ್ರಿ ಬಂತು ನೋಡ್ರಿ ಇಲ್ಲ ಈಗ ಬಂತು ಅವ್ರ ಬಗ್ಗೆ ಚಿಂತೆ ಮಾಡಕ್ ನೋಡ್ರಿ ನೀವು ಮಳೆ ಬಂದಿಲ್ಲ ಅಂದ್ರೆ ಶುಭಗಳಿಗೆ ಮಳೆ ಶುರು ಆಗೈತಿ ಇದು ಕೆಟ್ಟದ್ದಲ್ಲ ಮಳೆ ಒಳ್ಳೆ ಮಳೆ ರೈತರು ಕಾಯಕತ್ತಾರ ಹಂಗಾಗಿ ಯಪ್ಪ ನಾ ಕನಿ ತೋರಿಸ್ಕೊಂಡವು ಹೌದ್ರಿ ಬಟ್ ರೈತರು ಬಹಳ ಹಸನಾಗತ್ತ ಆಗ್ಲ್ರಿ ರೈತರ ಇರ್ತಾನೆ ಎಲ್ಲರಿ ಹೌದಲ್ಲ ಅದು ಕತೆ ಸೂಪರ್ ಬರ್ರಿ ಸರ ಮಳೆ ಬಂತು ಬರ್ರಿ ಆಮೇಲೆ ಮಾಡೋದ್ರಿ ವಿಡಿಯೋನ ನೋಡ್ರಿ ನಮ್ಮ ಕ್ಯಾಮ್ರಾಮನ್ ಮಳೆಯಲ್ಲಿ ತೊಳಸ್ಕೊಂಡು ವಿಡಿಯೋ ಮಾಡಕತ್ತಾರ ಗ್ರೇಟ್ ರೀ ಗ್ರೇಟ್ ನೋಡ್ರಿ ನೀವೇನು ಬದುಕಿನ ಬುತ್ತಿಯಾಗಿ ನೋಡಕತ್ತೀರಿ ಅಷ್ಟು ವಿಡಿಯೋ ಇರೋ ಮಾಡ್ರ ಕಲಾ ಮಾಧ್ಯಮದಲ್ಲಿ 7,000ಕ್ಕೂ ಹೆಚ್ಚು ವಿಡಿಯೋ ಮಾಡ್ರ ಹಿಂಗೆ ಮಳೆ ಬರಲಿ ಚಳಿ ಬರಲಿ ಗಾಳಿ ಬರಲಿ ಬೇಕಾಟ್ ಬರಲಿ ಏನೇನೋ ಡಿಸ್ಟರ್ಬೆನ್ಸ್ ಇಲ್ದಂಗೆ ಅವ್ರು ವಿಡಿಯೋ ಮಾಡ್ಕೊಡ್ತಾರೆ ನಮ್ಗೆ ರವಿರಾಜ್ ಅಂತ ಅವ್ರ ಹೆಸರು ಏನು ಹೇಳ್ತೀರಿ ಅವ್ರ ಬಗ್ಗೆ ಅದ್ಭುತ ಶ್ರಮಜೀವಿ ಅದ್ಭುತ ಶ್ರಮಜೀವಿ ಬಟ್ ನಿಮ್ ಶಿಷ್ಯಂದ್ರ ಆಗಿರ್ಬೋದು ನೀವು ಗುರುಗಳಾಗಿರ್ಬೋದು ಇಲ್ರಿ ಎಲ್ಲ ಶಿಷ್ಯ ಸಂಬಂಧ ಗೆಳೆಯರ ಸಂಬಂಧ ಅಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಐತ್ರಿ ನಮ್ಮ ಹತ್ರ ಅದೇ ಹಿಂಗೆ ನಡೆದೈತಿ ಇಲ್ಲ ಅಂದ್ರೆ ಮಳೆ ಬಂತು ಹೆಂಗಂತ ಕುಂತು ಬಿಡ್ತಾರೆ ಜನ ಸ್ಲಿಪ್ಪರ್ ಹಾಕ್ಯಾರಿ ಸ್ಲಿಪ್ಪರ್ ಓಕೆ ಇಲ್ರಿ ನಡೀತದ ಗೆಳೆಯರ ನೋಡ್ರಿ ಕಿಲಾಡಿ ಕುಕ್ಕಿನ ಅಡಿಗೆಗಳು ಹಿಂಗೆ ರೆಡಿ ಆಗುತ್ತಾ ನಿಜಕ್ಕೂ ಗ್ರೇಟು ಯಾಕಂದ್ರೆ ಎಲ್ಲ ಸವಾಲುಗಳನ್ನ ಎದುರಿಸ್ಕೊಂಡು ಮಾಡಬೇಕಾಗುತ್ತೆ ಇದು ಎಲ್ಲ ಚಾನಲ್ಗಳದು ಅದು ನಮ್ಮದಾಗಿರ್ಬೋದು ಕಲಾ ಮಾಧ್ಯಮ ಆಗಿರ್ಬೋದು ಡಿಜಿಟಲ್ ಮಾಧ್ಯಮ ಆಗಿರ್ಬೋದು ಕಿಲಾಡಿ ಕುಕ್ಕಿನ ಯಾರು ಹೊರಗಡೆ ಹಿಂಗೆ ಶೂಟಿಂಗ್ ಮಾಡ್ತೀವಿ ಇಂಥದ್ದನ್ನೆಲ್ಲವನ್ನು ಫೇಸ್ ಮಾಡಬೇಕಾಗುತ್ತೆ ನಾವು ಮಾಡಿ ನಿಮ್ಮ ಎದುರಿಗೆ ವಿಡಿಯೋ ತೊಗೊಂಡು ಬಂದಿರ್ತೀವಿ ಬಟ್ ನೀವು ಈಗ ಅದು ವಿಡಿಯೋಗಳು ಬರೀ 10 ಸೆಕೆಂಡು 5 ಸೆಕೆಂಡು ಒಂದೊಂದು ಸೆಕೆಂಡಿಗೆ ಹಿಂಗೆ ಸ್ಕ್ರಾಲ್ ಮಾಡ್ತಾ ಇರ್ತೀರಿ ದಯವಿಟ್ಟು ಇಂಥ ಒಳ್ಳೆ ವಿಡಿಯೋಗಳು ಬಂದಾಗ ಅದ್ರ ಸಪೋರ್ಟ್ ಮಾಡಿ ಯಾಕೆ ಅಂತಂದರೆ ಒಂದು ವಿಡಿಯೋ ಮಾಡೋದು ತುಂಬ ಕಷ್ಟ ಇದೆ ಈಗ ನೋಡಿ ಹೆಚ್ಚು ಕಡಿಮೆ ಮಳೆ ಫುಲ್ಲು ಜೋರಾಗಿದೆ ಇಲ್ಲಿ ಇಷ್ಟು ದಿವಸ ಇರಲಿಲ್ಲ ಬರೋ ಮುಂದೆ ಈ ವಾತಾವರಣ ಇರಲಿಲ್ಲ ಈಗ ಶುರುವಾಗಿದೆ ಇಲ್ಲಿ ನೋಡಿರಿ ಅದಕ್ಕೆ ನಿಮ್ಗೆ ಅಡುಗೆ ಮಾಡಿ ತೋರಿಸ್ಬೇಕು ಒಳ್ಳೊಳ್ಳೆ ಶಾರ್ಟ್ಸ್ ತೆಗಿಬೇಕು ಚೆನ್ನಾಗಿ ಮಾತಾಡ್ಬೇಕು ಇವನ್ನೆಲ್ಲ ಬದಿಗಿಟ್ಟು ನಿಮ್ಗೆ ವಿಡಿಯೋ ತೊಗೊಂಡು ಬಂದಿರ್ತಾರೆ ಹಾಗಾಗಿ ಆಮೇಲೆ ಸೋಮವಾರಕ್ಕೊಮ್ಮೆ ವಿಡಿಯೋ ಮಾಡ್ತಾರೆ ಬೇರೆ ದಿವಸ ಅವರೆಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ ಇವತ್ತು ಆಯ್ಕೆ ಮಾಡ್ಕೊಂಡ್ರೆ ಯಾಕೆ ಅಂತಂದ್ರೆ ಕೃಷಿಕರಿಗೆ ಸೋಮವಾರ ರಜಾ ಯಾಕಿರುತ್ತಂತನೂ ಗೊತ್ತಿರಬೇಕು ಅವತ್ತು ನಮ್ಮ ಬಸವಣ್ಣನ ಪೂಜೆ ನಡೆಯುತ್ತೆ ಒಂದು ದಿವಸ ಆ ಬಸವಣ್ಣಂಗೆ ಇವರು ರೆಸ್ಟ್ ಕೊಡ್ತಾರೆ ಅವು ಆರಾಮಾಗಿರ್ತವೆ ಆ ರೈತನ ಕೂಡ ಒಂದು ದಿವಸ ತಮ್ಮದು ಸೋಮವಾರ ಇದ್ದಾಗ ಅವತ್ತು ಬೇಕಾದಷ್ಟು ಬೇಡ್ಕೊಂಡಿರ್ತಾರೆ ಬಸವಣ್ಣಂದು ದೇವ್ರ ಗುಡಿಗೆ ಆಗಿರ್ಬೋದು ಮತ್ತು ಆಂಜನೇಯನ ದೇವಸ್ಥಾನಕ್ಕಾಗಿರ್ಬೋದು
ಇಲ್ಲಂತೂ ಈ ಊರಾಗ ಬೀರೇಶ್ವರ ದೇವಸ್ಥಾನ ಅತಿ ಪ್ರಸಿದ್ಧ ದೇವಸ್ಥಾನ. ಹಾಗಾಗಿ ಆ ದೇವಸ್ಥಾನಕ್ಕೆ ಬೇಡ್ಕೊಂಡವ್ರು ಇರ್ತಾರೆ. ಒಂದಿಷ್ಟು ರೈತನಿಗೆ ಅನುಕೂಲ ಆಗ್ತದೆ. ಮತ್ತು ಮರುದಿವಸ ಇಡೀ ವಾರ ಕೃಷಿಗೆ ಬೇಕಾಗಿದ್ದ ಉಪಕರಣಗಳಾಗಿರ್ಬೋದು, ಅವು ಕೊಡ್ಲಿ, ಕುಡುಗೋಲು ಆಗಿರ್ಬೋದು, ಕೂರ್ಗೆ ಆಗಿರ್ಬೋದು, ಹಣಿಸ್ತಾರೆ ಅವತ್ತು ಕೂತ್ಕೊಂಡು. ಹಾಗಾಗಿ ಅವ್ರಿಗೆ ಒಂದಿಷ್ಟು ಆ ಕೆಲಸದ ಜವಾಬ್ದಾರಿ ಕೂಡ ಇರ್ತದೆ. ಒಂದು ವಾರ ನಮಗೆ ಸಿಟಿಯವರಿಗೆಲ್ಲರಿಗೆ ಸಂಡೇ ರಜಾ ಆದರೆ ರೈತರಿಗೆ ಅವತ್ತು ಇಡೀ ದೇಶದಲ್ಲಿ ಮಂಡೇ ರಜಾ ಇರುತ್ತೆ. ಹಂಗಾಗಿ ಆ ಮಂಡೇ ಅವ್ರು ರಜಾ ತೊಗೊಂಡಿರ್ತಾರೆ. ಮಂಡೇ ಮಾತ್ರ ಕಿಲಾಡಿ ಕುಕ್ಕಿಂಗ್ಗಳು ಇಲ್ಲಿ ವಿಡಿಯೋ ಚಿತ್ರೀಕರಣ ನಡೆಯುತ್ತೆ. ಅವತ್ತು ಒಂದು ದಿವಸ, ವಾರಕ್ಕೆ ಒಂದು ದಿವಸ ವಿಡಿಯೋಗಳು ಬರ್ತಾಯಿದೆ ಅವ್ರದ್ದು. ಹಾಗಾಗಿ ನೋಡಿ ನನಗೆ ಭಾಳ ಖುಷಿ ಅಂತ ಅನ್ನಿಸ್ತು. ಬಟ್ ಭಾಳ ಖುಷಿ ಏನು ಅಂತಂದರೆ ರೈತರಿಗೆ ಮಳೆ 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 ಅಂತ ಇದ್ದೀವಿ. 40% ಮಳೆ ಕಡಿಮೆ ಆಗಿದೆ ಈ ವರ್ಷ. ಮುಂಗಾರು ಹಿಂಗಾರು ಎರಡೂ ಸೇರಿಸಿ ಅಂತ ಹೇಳ್ತಿದ್ದಾರೆ. ಬಟ್ ಮಳೆ ಬಂದಿದ್ದು ನನಗಂತೂ ಖುಷಿ ಆಯಿತು. ರೈತನಿಗೆ ಈ ಮೂಲಕ ಒಂದು ದೊಡ್ಡ ಮಳೆ ಆಗಲಿ, ಎಲ್ಲರೂ ನೀವು ಬೇಡ್ಕೊಳ್ಳೋಣ. ಮುಂದಿನ ರೈತನ ಬದುಕು ಹಸಿರಾಗಲಿ. ಯಾಕಂದರೆ ಈ ವರ್ಷ ಬರಗಾಲ ಅಂತ ಮಾತಾಡ್ತಾ ಇದ್ದೀವಿ. ಮಳೆ ಅವಶ್ಯಕತೆ ತುಂಬ ಇದೆ. ಆ ಮಳೆ ಬರಲಿ ಅಂತ ದೇವ್ರ ಹತ್ರ ನೀವು ಬೇಡ್ಕೊಳ್ಳೋಣ. ಮಳೆ ಬಂದಿದ್ದು ನನಗಂತೂ ಖುಷಿ ಆಯಿತು. ಇನ್ನು ಹೊರಗಡೆ ಬಂದು ನೀವು ನಮ್ಮ ಕ್ಯಾಮ್ರಾಮ್ಯಾನ್ ಹೊರಗಡೆ ಬರ್ತಾರೆ, ತೋರಿಸ್ತೀವಿ ಹ್ಯಾಕೆ ಕೂತಿದ್ದಾರೆ ಅವರು ಅಂತ. ನಿಮಗೊಂದು ಅಂದಾಜು ಬರುತ್ತೆ. ಬರ್ರಿ ಸಾಹೇಬ್ರೆ. ಓಕೆ, ನೋಡ್ರಿ, ನೋಡ್ತಾ ಇದ್ದೀರಿ ಅವ್ರದ್ದು ಹಿಂಗಿದೆ ಪರಿಸ್ಥಿತಿ. ಈ ಪರಿಸ್ಥಿತಿಯಲ್ಲೇ ಹಿಂಗೆ ಕೂತ್ಕೊಂಡು ಎಲ್ಲ ಮುಚ್ಚಿಟ್ಕೊಂಡಿದ್ದಾರೆ. ಒಂದು ತಾಡ್ಪಲ್ ತಂದಿರ್ತಾರೆ, ಆಮೇಲೆ ನೀರು ಕೂಡ ಮನೆಯಿಂದ ತಂದಿದ್ದಾರೆ. ಯಾವುದನ್ನು ಇಲ್ಲಿ ಉಪಯೋಗ ಮಾಡ್ಕೊಳ್ಳೋದಿಲ್ಲ. ಇದನ್ನು ಕಾಯ್ತಾ ಇದ್ದಾರೆ. ಮಳೆ ಹೋದ ಮೇಲೆ ಮತ್ತೆ ಇವರು ವಿಡಿಯೋಗಳು ಶುರುವಾಗುತ್ತೆ. ಹೀಗೆ ಬೇಕಾದಷ್ಟು ಪ್ರಾಬ್ಲಮ್ ಬಂದಾಗ ಕೂಡ ವಿಡಿಯೋನ ಅವರು ಒಂದು ದಿವಸ ತಪ್ಪದೆ ನಿಮಗೆ ತಲುಪಿಸಿದ್ದಾರೆ. ಹಾಗಾಗಿ ಇವ್ರ ಶ್ರಮ ದೊಡ್ಡದು ಗೆಳೆಯರೆ. ಭಾಳ ಖುಷಿ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಆ ಹಸಿವು ಇದೆಯಲ್ಲ, ಆ ಹೊಟ್ಟೆ ಹಸಿವು, ಯಾವ ಹಸಿವು? ಬರೀ ಆಹಾರದ ಹಸಿವಲ್ಲ, ನಿಮಗೆ ತಲುಪಿಸ್ಬೇಕನ್ನೋ ಹಸಿವು, ವಿಡಿಯೋ ನಿಮ್ಗೆ ತಲುಪಲಿ ಅನ್ನೋ ಹಸಿವು. ನಾವು ಏನೋ ಸಂಕಲ್ಪ ಮಾಡಿದ್ದೀವಿ, ಇವತ್ತು ಜನ ಅದನ್ನು ನೋಡಿ ಖುಷಿ ಮಾಡಿ ಅವರು ಊಟ ಮಾಡಲಿ ಅನ್ನೋ ಒಂದು ಹಸಿವು ಇದೆಯಲ್ಲ, ಆ ಹಸಿವಿಗೋಸ್ಕರ ಈ ಥರದ್ದು ಟೆಂಟ್ ಹಾಕ್ಕೊಂಡು ಇಲ್ಲಿ ಕೂತಿದ್ದಾರೆ. ಹಾಗಾಗಿ ಇದನ್ನು ತೋರಿಸ್ಬೇಕಂತ ಅನ್ನಿಸ್ತು. ಹೊರಗಡೆ ಬಂದು ತೋರಿಸ್ತಾ ಇದ್ದೀವಿ. ಇಲ್ಲಿ ನೋಡಿ ಮಳೆ ಹೇಗೆ ಬರ್ತಾ ಇದೆ ಅಂದರೆ ಅದ್ಭುತ ಅದ್ಭುತ. ನಿಮಗೆ ದೃಶ್ಯದಲ್ಲಿ ಎಷ್ಟು ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ಲೆನ್ಸ್ ಮೇಲೆ ನೀರು ಬಿದ್ದಿದೆ. ಬಟ್ ಏನೂ ಮಾಡೋಕ್ಕಾಗೋದಿಲ್ಲ. ಅದ್ರ ಸಮೇತ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ಇದ್ದಾರೆ. ಹೀಗಿದೆ. ಬನ್ನಿ, ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಇನ್ನು ಮುಂದಕ್ಕೆ ಏನು ನಡೆಯುತ್ತೆ ಅಂತ ನೋಡೋಣ. ಅದ್ಭುತ. ಇನ್ನೊಬ್ಬರು ಬಂದರು ಸಾಹೇಬ್ರು. ಹಬ್ಬ. ನಮ್ಮ ಕ್ಯಾಮ್ರಾಮ್ಯಾನ್ಗೆ ಈಗ ಚಾಟ್ ಆಯ್ತು ನೋಡ್ರಿ. ಹೀಗೆ ಕ್ಯಾಮ್ರಾಮ್ಯಾನ್ ಸವಾಲ್ಗಳು ನೋಡಿದ್ದೀರಿ ಅಂತ ಅನ್ಕೋತೀವಿ. ಹೀಗಿರುತ್ತೆ ಕತೆ. ಮಳೆ ಕಡಿಮೆ ಆಯ್ತ್ರಿ? ಕಡಿಮೆ ಆಯ್ತಲ್ಲ? ಶುರು ಮಾಡೋಣ್ರಿ. ಬರ್ರಿ ಬರ್ರಿ. ಮಟನ್ ತೆಗ್ರೆ ಅಲ್ಲ ಒಲಿ ಕರೆಕ್ಟ್ ಆಗೈತೆ ಈಗ. ಮಾಡ್ಯಾನ ಈಗಲ್ಲ ಅಲ್ಲಿ ನೋಡಲ್ಲಿ ನೀರು ನೋಡಲ್ಲಿ. ಏನ್ ಮಾಡಕ್ಕೆ ಮಾಡ್ರ ಬಂದವಲ್ಲ. ತೊಳಿ ಇದು ಕೊತ್ತಂಬರಿ ಆಯ್ತಲ್ಲ. ಬಡ ಬಡತ್ತ ಅಲ್ಲ ಕಾಕ, ಹಿರೇಪೇಶ ಮಳೆ ಚಲೋ ಆಗೈತಿ. ಬಡ ದುಡುಕ್ ಮಾಡ್ಕ್ಯಾರಪ್ಪ. ಬಡದಲ್ಲ ಬಡದ ಅಲ್ಲ. ಕರ್ವೋಗಾತಲ್ಪ ಮಾಡೋದು. ನೀ ಚರ್ಬಿ ಕೊಚ್ಕೊಂಡು ಯಾಕ ಬಾರಪ್ಪ, ಮಳಿ ಬಂತ ನಿಂದ. ಬಂದೆ
ಇದು ಮಟನ್ ರೀ ಚರ್ಬಿ ಮಟನ್ ಚರ್ಬಿ ಬರ ಕಟ್ಟಿಗೆ ತಗ ಮಾವ ಎಣ್ಣೆ ರೆಡಿ ಮಾವ ಹಾ ಹಾ ಅಡಿಗೆ ಎಣ್ಣೆ ನನ್ನ ಮೇಲೆ ಹಾಕಿದ್ದೆ ನಿನ್ನ ಮೇಲೆ ಹಾಕಿದ್ದೆ ಎಣ್ಣೆನ ಇಲ್ಲ ಗಾಳಿ ಗಾಳಿ. ಆಗಲೇ ಒಂದು ರೂಪಾಯಿ ಚಲೋ ಬಂತು ಮತ್ತೆ ಅಲ್ಲಿ ಬಂತು ಊರಾಗ ಆ ಕಡೆ ಬರಿತ್ತು ಆ ಕಡೆ ಬರೋಬ್ಬರಿ ಇನ್ನೇನು ಜಲ್ದಿ ಕಾಯೋದಲ್ಲ ಮ್ಯಾಲೆ ಮತ್ತೆ ಮಳೆ ಬಿಡಂಗಿಲ್ಲ ಸರ ದಬ್ರಿ ಇಟ್ರೆ ಮುಗಿತ್ರಿ ಸರ್ ಉಣಿಸೆ ಕಳಿಸ್ತದೆ ಸರ್ ಮುಗೈತಿ ಬಟ್ ಅದು ಇಲ್ಲ ನೀರು ಹರಿದ್ರಿ ಬಟ್ ಕಾಲೇ ಮಾಡ್ತೇವೆ ಬರ್ತು ಬಿಡಂಗಿಲ್ಲ ಬಟ್ ಮಳೆ ಹಚ್ಚಿದ್ದು ಮುಗೀತು ಸರ್ ಮುಗೈತೆ ಈ ಮಳೆ ಬಂದ್ರೆ ಅದ್ರಾಗ ಅಡಿಗೆ ಮಾಡ್ತಾರೆ ಒಮ್ಮೆ ಹಿಂದಕ್ಕೆ ಹೋಗೇ ಇಲ್ಲ ಎಂತ ಮಳೆ ಬಂದ್ರೆ ಬಂದ ಮೇಲೆ ಹಿಂದಕ್ಕೆ ಹೋಗೇ ಇಲ್ಲ ಮಳೆ ತೊಳಿಸಿ ಅಂತಾನೆ ಊಟ ಮಾಡೇವ್ರಿ ಮತ್ತು ಮಳೆ ಮತ್ತು ಅಡಿಗೆ ಕಾರ್ಯಕ್ರಮ ಇದು ಎಲ್ಲ ಸೇರಿಯವ್ರಿ ಗಾಳಿ ನೀರು ಮಳಿ ಈ ಛತ್ರಿ ಬರ್ತಾನೆ ಇವು ಏನು ಮಾಡಿ ಇನ್ನೂ ಭಾಳ ಅದಾವು ಸ್ವಲ್ಪ ಹೈಟ್ ಸ್ವಲ್ಪ ಎತ್ತಿ ನೀ ಅಲ್ ಬಿಡ ನೀ ರೆಡಿ ಇದೆ ಮಾವ ಹಾಂ ಹಾಂ ಚಕ್ಕೆ ಏಲಕ್ಕಿ ಲವಂಗ ಎತ್ತಲೆ ಮ್ಯಾಕ ಯಪ್ಪ ಹೋಗಿ ಬರ್ತೈತಿ ತಮ್ಮ ನಿಂಗಜ ರೆಡಿ ಈ ಕಡೆ ಫಸ್ಟ್ ಇಟ್ಟು ಆ ಕಡೆ ಫಸ್ಟ್ ಫಸ್ಟ್ ಇಲ್ಲಿ ಬರ್ತೈತೆ ಎಡಗೈ ಹೌದಾ ಕಾಳು ಮೆಣಸು ಹಾಂ ಕಾಳು ಮೆಣಸು ಜೀರಿಗೆ ಪಲಾವ್ ಎಲೆ ಖಾಲಿ ಆಗಿದ್ದು ನಾ ತಗೊಂಬರಪ್ಪ ಉಳ್ಳಾಗಡ್ಡಿ ಫಸ್ಟ್ ತಗೊಂಬರಪ್ಪ ಈಗ ಶುಂಠಿ ಪೇಸ್ಟ್ ರೆಡಿ ಇದೆ ಗಜ ನಿಂಗಜ ಬೇರೆಣ್ಣ ಹಂಗ ಬಾ ನೀನು ಬಾ ನಿಂಗಜ ತಡಿ ಬರ ಅಲ್ಲೇ ತಗ ರೆಡಿ ಹ್ಞೂ ಈಗ ಹೋದ್ರೆ ಎಷ್ಟು ಗಂಟೆ ಮುಗಿತದೆ ಅಂದ್ರೆ ಅದಕ್ಕೆ 6:00 ಅಂತ ಹೇಳಿದ್ ಮತ್ತೆ ಜಳನ ಹಾಂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ನೀವು ವಿಡಿಯೋಗೋಸ್ಕರ ಎಲ್ಲರೂ ಸೇರಪ್ಪ ಇನ್ನೊಬ್ರು ಇಲ್ಲ ಏ ಬರ್ರಿ ಅಮ್ಮರ ಈಗಂತೂ ಇಲ್ಲಿ ಯೂಟ್ಯೂಬ್ಗೆ ಅಡಿಗೆ ಮಾಡಕತ್ತೀರಿ ಈಗ ಮನ್ಯಾಗ ಮಾಡ್ತೀರಿ ಅಡಿಗೆ ನೀವು ಟೈಮ್ ಬಂದಾಗ ಮಾಡ್ತಾರೆ ಟೈಮ್ ಬಂದಾಗ ಏನ್ರಿ ಫಂಕ್ಷನ್ ಹತ್ರ ಮನ್ಯಾಗ ಹಾ ಮನೆ ಕಾರ್ಯಕ್ರಮಗಳು ಇದ್ದಾಗ ಮಾಡ್ತಾವ್ರಿ ಓ ಹಂಗನು ಫೇಮಸ್ ಆಗಿರಿ ಈಗ ನೀವು ನಮ್ಮ ಮನೆಗೆ ಆಟ ರೀ ಹೊರಗಲ್ರಿ ಡೇಂಜರ್ ಮಾಡಿಟ್ರಿ ನಮ್ಮ ಮನೆಗೆ ಆಟ ಟೇಸ್ಟ್ ಹೆಂಗಿರುತ್ತೆ ಹಿಂಗ ಇರ್ತಾನ ಹ್ಞೂನ್ರಿ ಹಾ ಅಲ್ಲಿ ಹೋಸರು ಇರ್ತಾವ್ರಿ ಜೊತೆಗೆ ನಾವು ಮಾಡೋ ಬಂದು ಹೌದನಾ ಹಾ ಹೌದು ನಿಮ್ಮ ಚಾನಲ್ ಅಲ್ಲಿ ಹೆಚ್ಚು ಯೂಸ್ ಹೋಗಿರುವಂತ ಹೆಚ್ಚು ಜನಪ್ರಿಯತೆ ತಂದು ಕೊಟ್ಟಿದ್ದು ಯಾವುದು ಇಲ್ಲಿವರೆಗೆ ಮೊದಲು ಹಾಕಿದ್ ಸರ ಒಟ್ಟಾರೆ ಸರ ಹಾ ಒಟ್ಟಾರೆನಾ ಅಥವಾ ಮೊದಲು ಹಾಕಿದ್ರು ಅದು ಸರ್ ಮೊದಲು ಹಾಕಿದ್ದು ಅಥವಾ ಇತ್ತಿತ್ತಲಾಗಿ ಬಹಳ ಟಾಪ್ 1 ಅಲ್ಲಿ ಇರೋದು ಎಗ್ ರೈಸ್ ಸರ ಎಗ್ ರೈಸ್ ಉತ್ತರ ಕರ್ನಾಟಕ ಶೈಲಿ ಎಗ್ ರೈಸ್ ಮತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಎಣ್ಣೆ ಖಾರ 2 ಎಣ್ಣೆ ಖಾರ ಹಾ ಅದೇನ ಜನಗಳ ಕೇಳಿದ್ದ ಡಿಮಾಂಡ ಅಥವಾ ನೀವ ಮಾಡಿದ್ದ ಹೆಂಗದ ಕೇಳಿದ್ ಸರ್ ಅದ ಹಾ ಕೇಳಿದ್ರು ಕೇಳಿದ್ದು ಕಮೆಂಟ್ ಮುಖಾಂತರ ಕೇಳಿದ್ರ ಆಮೇಲೆ ಓದಲ್ಲಿ ಬಂದಲ್ಲಿ ಎಣ್ಣೆ ಖಾರ ಅಂತ ಐತಿ ಫೇಮಸ್ ಐತಿ ಅದನ್ನ ಒಂದ್ಸಲ ಮಾಡ್ರಿ ಅಂತಂದೇಳಿ ಹಾ ಅದ್ರ ರೆಸಿಪಿಗಳು ಭಾಳ ಸಿಗಲ್ಲ ಸರ ಅದ್ರ ಹಂಗ ಅವ್ರು ಇವ್ನು ಸ್ವಲ್ಪ ಕೇಳಿ ನಾವು ಒಂದು ಸ್ವಲ್ಪ ಅದ್ರ ಬಗ್ಗೆ ಥಿಂಕ್ ಮಾಡಿ ಸರ್ ಓಕೆ ಕೈಯಾಗ
ಹಾಂ, ಓ ಹಂಗ. ಹ್ಞೂ ಸರ್. ಓಕೆ. ಈಗ ಯಾರ ನೋಡಿದ್ರೆ ಇಂಥದ್ದು ಅಡುಗೆ ಮಾಡ್ರಿ ಅಂತ ಸಜೆಷನ್ ಕೊಡ್ತಾರೆ ನಿಮ್ಗೆ? ಕೊಡ್ತಾರೆ, ಕೆಲವೊಬ್ರು ಕೊಡ್ತಾರೆ ಸರ್. ಹಾಂ, ಈ ಟೈಪ್ ಮಾಡ್ರಿ, ಅವ್ರಿಗೆ ಗೊತ್ತಿರೋಂಥ ಟಿಪ್ಸ್ಗಳು ನಮಗೆ ಕೊಡ್ತಾರೆ ಸರ್. ಹೌದಾ? ಭಾಳ ಜನ ಕೊಡ್ತಾರೆ ಸರ್. ಮತ್ತು ಹಂಗಾಗಿ ಕೇಳಿ ಸರ್ ಇಷ್ಟಕ್ಕಂದೆಲ್ಲ ಮಾಡಾಕತ್ತೀವಿ ಸರ್. ಒಬ್ಬರು ನಾವೇನು ಮಾಡೋಕ್ಕಾಗಲ್ಲ ಸರ್. ಹೌದಾ? ಜನ ಕೊಟ್ಟಿದ್ದ ಸಲಹೆ ನಾವು ನಮ್ಮದು ಒಂದು ಸ್ವಲ್ಪ ಸೇರಿಸಿ ಅದನ್ನು ನೋಡಿ ಈ ಥರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತಂದೇಳಿ ಮಾಡಾಕತ್ತೀವಿ ಸರ್. ಓಕೆ. ಬರೀ ಉತ್ತರ ಕರ್ನಾಟಕದ ಸೈಡ್ ಮಾಡ್ತೀರಾ ಅಥವಾ ಎಲ್ಲ ಭಾಗದ್ದು ಮಾಡೋ ಪ್ರಯತ್ನ? ಎಲ್ಲ ಸರ್. ಹಾಂ, ಅವೆಲ್ಲ ಅರೇಬಿಯನ್ ಆ ಕಡೆ ರೆಸಿಪಿಗಳು ಕೆಲವೊಂದು ಮಾಡ್ಯಾವ ಸರ್. ಒರೇಬಿಯನ್? ಹಾಂ, ಅರೇಬಿಯನ್ ಕಬ್ಸಾ ಅಂತಂದೇಳಿ ಒಂದ್ಸಲ ಮಾಡಿದ್ದು ಸರ್. ಹಾಂ, ಅರೇಬಿಯನ್ ಕಬ್ಸಾ ಅಂತಂದ್ರೆ ವೈಟ್ ಕಬ್ಸಾ ಅಂತ ಮಾಡಿ ಸರ್. ಅದು ಚೆನ್ನಾಗಿತ್ತು ಸರ್. ಹೌದಾ? ಹಾಂ, ಕೆಲವೊಂದು ಅಂಥವನ್ನೂ ಮಾಡ್ತೀವಿ ಸರ್. ಹುಡುಕಿ ಸರ್ಚ್ ಮಾಡಿ ಮಟ್ಟಿ ತಿಳ್ಕೊಂಡು ಹಾಂ, ಮಾಡ್ತೀವಿ ಸರ್. ಹೌದಾ? ಹ್ಞೂ ಸರ್. ಒರೇಬಿಯನ್ ಮಾಡಿದ್ರಲ್ಲ ಮರ. ಹಾಂ, ಓಕೆ. ಆಮೇಲೆ ಈ ಕಮೆಂಟ್ ಬಾಕ್ಸಲ್ಲಿ ಬಂದಿದ್ದೇನೆ ಉತ್ತರ ಕೊಡ್ತೀರಿ, ಏನಾದರೂ ಕೇಳಿರ್ತಾರೆ ಆ ಥರದ್ದು? ಹಾಂ, ರಿಪ್ಲೈ ಮಾಡ್ತೀವಿ ಸರ್. ಮಾಡ್ತೀರಿ? ಹೌದು ಸರ್. ಹಾಂ, ಅದು ನನ್ನ ಡೈಲಿ ಕೆಲಸ ಅದ ಸರ್. ಇದಾ? ಕಮೆಂಟ್ ರಿಪ್ಲೈ ಮಾಡೋದ ಕೆಲಸ ಸರ್. ಓಕೆ. ಹಾಂ, ಅದ್ಭುತ. ಹಾಂ, ಓಕೆ. ಬಟ್ ಈಗ ನೋಡಿ, ನಾನು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ. ಹಾಂ ಸರ್. ಶುರುವಾಗಿ ನಿಮ್ದು ಹೆಚ್ಚು ಕಡಿಮೆ 3-4 ತಾಸು ಆಯ್ತು. ಹೌದು ಸರ್. ಈಗ ಇನ್ನೂ ಅದು ಒಗ್ಗರಣೆ ಹಾಕಿ ಉಳ್ಳಾಗಡ್ಡಿ ಬೇಯಕತ್ತೈತಿ. ಇನ್ನು ಇದು ಶುರು ಆಗ್ಬೇಕಾದ್ರೆ ಎಷ್ಟೊತ್ತಾಗಿತ್ತು ರೀ? ಎಲ್ಲ ಕಂಪ್ಲೀಟ್ ಆಗ್ಬೇಕಾದ್ರೆ ಇನ್ನೂ ಟೈಮ್ ಸರ್. ಯಾಕಂದ್ರೆ ಗಾಳಿ ಐತೆ ಸರ್, ಉರಿನೂ ಸ್ವಲ್ಪ ಕಡಿಮೆ ಬಿಡ್ತೈತೆ ಸರ್. ಆಮೇಲೆ ಮೇಲೆ ಒಂದು ಸ್ವಲ್ಪ ಮಳೆ ಒಂದು ಸ್ವಲ್ಪ ಐತೆ ಸರ್. ಸ್ವಲ್ಪ ಲೇಟ್ ಆಕೈತೆ ಸರ್ ಇವತ್ತು. ಲೇಟ್ ಆಕೈತಿ? ಹೌದು ಸರ್, ಗಾಳಿ ಜಾಸ್ತಿ ಐತೆ ಸರ್ ಇವತ್ತು. ಅಂದಾಜು ಎಷ್ಟೊತ್ತಾಗುತ್ತೆ? ಅಕ್ಕ ಸರ್ ಇನ್ನೂ ಒಂದೂವರೆ ತಾಸು 2 ತಾಸು ಆಗುತ್ತೆ. ಅಕ್ಕ, ಹೆಚ್ಚು ಕಮ್ಮಿ 2 ತಾಸು. ಒಟ್ಟು ನೀವು ಈ ಪ್ರತಿ ಅಡಿಗೆಗೆ ನಿಮಗೆ ಹಾಂ ಸರ್. ಬೆಳಿಗ್ಗೆಯಿಂದ ಬಂದ್ರೆ ಸಾಯಂಕಾಲವರೆಗೆ ನಿಮ್ಗೆ ಇದು ಟೈಮ್? ಹೌದು ಸರ್. ಒನ್ ಡೇ ಪಿಕ್ಸ್ ಸರ್. ಅದು ಅವತ್ತಿನ ದಿನ ಪಿಕ್ ಪೂರ್ತಿ ಹಾಕತ್ರಿ. ಅದಕ್ಕಾಗಿನ ಒನ್ ಡೇ ಇಟ್ಬಿಟ್ಟು ನಾವು. ಓಕೆ. ಈ ಅಡುಗೆ ಮಾಡಕ್ಕೆ ಏನು ಬುತ್ತಿ ಕಟ್ಕೊಂಡು ಬಂದಿರ್ತೀರಿ ಹೆಂಗಂತ? ನಾವು ಉಣ್ಣಕ್ಕೆ ಸ್ವಲ್ಪ ಕಟ್ಟಿಗೆ ಬಂದಿರ್ತಾವೆ ಸರ್. ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಏನಾರ ಕಟ್ಟಿಗೆ ಬಂದಿರ್ತದೆ ಸರ್. ಮಧ್ಯಾಹ್ನ ಊಟಕ್ಕೆ ಅಲ್ಲೇ ಮನ್ಯಾಗ ಬಿಸಿ ರೊಟ್ಟಿ ಪಸೆಟ್ ಸುಟ್ಟಿರ್ತಾರಲ್ರಿ, ಅನ್ನ ಎಲ್ಲರ ಕ್ಯಾರಿಯರ್ ಕಟ್ಗೆ ಬಂದ್ಬಿಡ್ತಾವ. ಹೋಟ್ರಿ ಇಲ್ಲಿ ಊಟ ಮಾಡ್ಕೊಂಡು ಶುರು ಮಾಡ್ಕೊಂಡು ಇಲ್ಲ ತಿಂಡಿ ಹೋಟ್ಲಾಗ ತಿಂಡಿ ಕಟ್ಸ್ಕೊಂಡ್ ಬಂದಿರ್ತಾವ್ರಿ. ಒಂದ್ ಸ್ವಲ್ಪ ಅದನ್ನ ಊಟ ಮಾಡಿರ್ತೀವಿ ಸರ್. ಊಟ ಮಾಡಿ ಆಮೇಲೆ ಅಡಿಗೆ ಶುರು ಮಾಡೋದು? ಹ್ಞೂ ಸರ್. ಇನ್ನೊಂದು ಹೊಟ್ಟೆ ಹಸಿ ಒಳಗಡೆ ನಿಮ್ಮ ಅಡಿಗೆ ರೆಡಿ ಆಗಿರುತ್ತೆ. ಭಾಳ ಸರಳ ಅನ್ಕೊಂಡಿದ್ನಪ್ಪ ನಾನು. ಈಗ ಭಾಳ ನಾವು ಮಾಡಿದ್ವಿ ಇದನ್ನ ಅಡಿಗೆ ಮನೆ ಅಂತ ಹೇಳಿ ಮೊದಲು. ಇದನ್ನ ಅಡಿಗೆ ಮಾಡೋದು ನಾವು ಅಡಿಗೆ ಮನೆ ಮಾಡ್ತಿದ್ವಿ. ಏನೇನು ಅಡಿಗೆ ಅದು ಬರುತ್ತೆ ಅಂತೇಳಿ ಅದನ್ನ ಮಾಡಿ ಇಟ್ಕೊಂಡು ಮಾಡ್ಬಿಡ್ತಿದ್ವಿ. ಭಾಳ ಅಂದ್ರೆ 1-1.5 ತಾಸು ಆಗದ. ಭಾಳ ಅಂದ್ರೆ ನಾವು ಕಟ್ ಮಾಡಿ ಅಂದ್ರೆ ಇನ್ನೊಂದ್ಸಲ ಒಗ್ಗರಣೆ ಹಾಕ, ಇನ್ನೊಂದ್ ಚೂರು ತಿರ್ಗಾಡ್ಸು, ಹಂಗ್ ಮಾಡ್ತಿದ್ವಿ ಅಷ್ಟೇ. ನಿಮ್ದೇನೋ ಮರ ನಮ್ದು ಹಿಂಗೆ ನೋಡ್ರಿ ಸರ್. ನಮ್ದು ಇದ ಪರಿಸ್ಥಿತಿ ಸರ್. ಅಡಿಗೆ ಮನೆ ಅಂತ ಇತ್ತು ಅವ್ರು. ಫಸ್ಟ್ಗೆ ಇತ್ತು ಅಡಿಗೆ ಮನೆ. ಇದು ನೋಡಿದ್ರೆ ಇದು ಹಿಂಗಾಯ್ತು. ಕಿಚನ್ ವಿತ್ ನಾಗರತ್ನ ಅಂತ ಮಾಡಿದ್ವಿ. ನಮ್ಮ ಮಿಸ್ಸಸ್ ಹೆಸರೇಟ್ ಅಡಿಗೆ ಮಾಡಿ ತೋರಿಸ್ಬಿಡೋದು ಮಂದಿಗೆ ಸರಳ ಆಗತ್ತಿದ ಅಂತ. ಯಪ್ಪ ಶಿವನೇ, ಯಾವ್ದು ಸರಳ ಇಲ್ಲ, ಬಹಳ ಕಷ್ಟ ಐತೆ. ಕಷ್ಟ ಐತ್ರಿ ಸರ್, ಕಷ್ಟ ಐತ್ರಿ. ಕಷ್ಟದಾಗ ಸುಖ ಹುಡುಕ್ಬೇಕು ಸರ್. ಕಷ್ಟದಲ್ಲೇ ಸುಖ ಹುಡುಕ್ಬೇಕ್ರಿ ಸರ್. ಅದಲ್ಲೇ ಸುಖ ಹುಡುಕ್ಬೇಕು. ಹೌದು ಸರ್. ಕೆಂಪಗಾಗಬೇಕನ ಇವ? ಇಲ್ಲ ಸರ್, ಇದಕ್ಕೇನು ಕೆಂಪಿನಿಲ್ಲ ಸರ್. ಒಂದು ಸ್ವಲ್ಪ ಲೈಟಾಗಿ ಲೈಟಾಗಿ ಬಣ್ಣ ಬದಲಿ ಆದ್ರೆ ಸಾಕು ಸರ್. ಎಲ್ಲದಕ್ಕೂ ಕೆಂಪಗಾಗಬೇಕಾಗಿಲ್ಲ? ಇಲ್ಲ ಸರ್, ಕೆಲವೊಂದು ಅಡಿಗೆ ಕೆಲವೊಂದು ಥರ ಇರ್ತಾವೆ ಸರ್. ಇದು ಹೆಂಗೆ ಆಗ್ಬೇಕು ಅನ್ನೋದು ಡಿಸೈಡ್ ನೀವೇ ಮಾಡಿರ್ತೀರನ? ಏನು ಆಗ್ತಾ ಅದು ಹೆಂಗಾಗುತ್ತೆ? ಇಲ್ಲ ಮೊದ್ಲು ಪ್ರಿಪೇರ್ ಇಂಥ ವೆರೈಟಿಗೆ ಇಷ್ಟು ಆಗ್ಬೇಕಂತ. ಮಂಜಣ್ಣ, ನೀವು ಹೆಡ್ ಕುಕ್ ಇಲ್ಲಿ, ನೀವು ಹೆಂಗೆ ನೋಡಿ ಕಲ್ತ್ರೆ ಅಥವಾ ಹೇಳಿ ಕಲ್ತ್ರೆ ಹೆಂಗೆ ಮಾಡಿ ಕಲ್ತ್ರೆ ಏನು ಮಾಡಿದ್ರಿ? ಅದರಿ ಇವರು ಹೆಡ್ ಕುಕ್ ನಮಗಿಂತ ಇವರು ಕಲ್ಸಿದ ಮೇಲೆ ನಾವು ಕಲ್ತ ಈಗ. ಹಂಗೆ ಅವ್ರ ಪ್ರಯೋಗ ನಡೆದ? ಹೌದ್ರಿ, ಮುಂಚೆ ನಡೆದತ್ರಿ ಅವ್ರದ್ದು. ಹಂಗಾಗಿ ಅವ್ರ ಕೈಯಿಂದ ನಾವು ಕಲ್ತ್ಕೊಂಡ್ರಿ. ಶಿವ ಅವರೇ, ಸುಮ್ಮನೆ ಒಂದು ಪ್ರಯೋಗ ಮಾಡಿ ನೋಡೋಣ ಅಂತ ಮಾಡ್ತೀರಾ ಅಥವಾ ಮನೆಗೆ ಏನಾದರೂ ಟ್ರೈ ಮಾಡಿ ಹಂಗೇನಾದ್ರು ಮಾಡಿರ್ತೀರಾ? ಟ್ರೈ ಏನು ಮಾಡಲ್ಲ ಸರ. ಈಗ ಇಂಥದ್ದೊಂದು ಈ ಅಡುಗೆ ಮಾಡ್ಬೇಕಂದ್ರೆ ಇದಕ್ಕೆ ಏನೇನು ಪದಾರ್ಥಗಳು ಬೇಕು. ಆಮೇಲೆ ಕೆಲವೊಬ್ರು ಒಂಥರ ಮಾಡಿರ್ತಾರೆ, ಅದಕ್ಕೆ ನಾವು ಈ ಥರ ಐಟಮ್ಸ್ ಲೆಸ್ ಮಾಡಿ ಕೆಲವೊಂದು ಪ್ಲಸ್ ಮಾಡಿ ನಾವು ಮಾಡಕ್ಕೆ ಈ ಮಾಡಿದ ಇದೇ ಥರ ಟೇಸ್ಟ್ ಆಕತಿ ಅನ್ನೋದು ಒಂದು ಕಲ್ಪನೆ ಮಾಡ್ಕೊಂಡು ಮಾಡ್ತೀವಿ ಸರ್. ಲೆಸ್ ಪ್ಲಸ್ ಎಲ್ಲ ಇರುತ್ತೆ. ಹೌದು ಸರ್. ನಿಮ್ಮ ಅಡುಗೆ ತಯಾರಾಗಬೇಕಂದ್ರೆ ನಿಮ್ಮ ಚಾನಲ್ನಾಗ ಒಂದು ಸಪ್ರೇಟ್ ಆಗಿ ಸಿಗೋದು. ಸಿಮಿಲರ್ ಎಲ್ಲಿ ಸಿಗಂಗಿಲ್ಲ. ಇಲ್ಲ ಸರ್. ಮೊದಲು ಸ್ಕ್ರಿಪ್ಟ್ ಮಾಡ್ಕೊಂತ ಸರ್. ಸ್ಕ್ರಿಪ್ಟ್ ಮಾಡ್ಕೊಂಡು ಇವ್ರಿಗೆ ತಿಳಿಸ್ತಾನೆ ಸರ್, ಹಿಂಗ್ರಿ ಹಿಂಗೆ ಈ ಥರ ಐತಿ. ಸ್ಕ್ರಿಪ್ಟ್ ಅಂದ್ರೆ ಅದು ತಲೆಯಾಗಿರ್ತದೆ, ಬರವಣಿಗೆಯಲ್ಲಿ ಏನಿರಲ್ಲ. ಬರವಣಿಗೆ ಐಟಮ್ಸ್ ಅಷ್ಟೇ ರೀ. ಇನ್ನು ಉಳಿದೆಲ್ಲ ಸ್ಟೆಪ್ ಎಲ್ಲ ನಾವು ಮಾಡ್ಕೊಂಡಿರ್ತೇನೆ ರೀ. ತಲೆಯಾಗಿರುತ್ತೆ. ಹೌದು ಸರ್. ಅದ ಬುಕ್ಕ ನಮಗೆ ಒಟ್ಟು ಮಾಡ್ತಾನ್ರಿ. ಈಗ ಒಂದೇನೋ ಹಾಕ್ಬಿಡ್ತಾರೆ ಪಟಕ್ ಅಂತ. ಇರು ಮರೆ ಹಾಕಿ. ಇಲ್ಲ ರೀ, ನಾನು ಹೂ ಒಂದು 3 ಸೆಕೆಂಡ್ ಮಟ್ಟ ಹಾಕಲ್ರಿ ಅವ್ರು. ನಾನು ಹೂ ಅಂದ ಮೇಲೆ 3 ಸೆಕೆಂಡ್ ಮಟನೂ ಹಾಕೋದಿಲ್ಲ. ಹೌದಾ?
ಹಾಂ ಯಾಕಂದ್ರೆ ಕೆಲವೊಂದ್ಸಲ ಕ್ಯಾಮ್ರಾ ಆನ್ ಆಗಿರೋದಿಲ್ರಿ, ಹಾಂ ಏನಾರ ಬಟನ್ ಮಿಸ್ಟೇಕ್ ಇರುತ್ತೆ, ಇಲ್ಲ ಏನಾರು ಒಂದು ಸಣ್ಣ ಪುಟ್ಟ ಮಿಸ್ ಮಾಡಿರ್ತಾವ್ರಿ, ಅದಕ್ಕೆ ಹಂಗೇನು ಗಪ್ಕನ ಅಲ್ಲಿಗತ್ಲು ತಡಿ ಅಂತ ಮತ್ತೆ ನಿಲ್ಸ್ಕೊಂತಾರೆ. ಹಂಗೆ ಸಡನ್ಲಿ ಹಾಕೋದಲ್ರಿ. ಒಂಥರ ದಿವಸ ಸಿನಿಮಾ ನಿಮ್ದು. ಸರ್ ವಾರಕ್ಕೊಂದ್ಸಲ ಒಳಗಡೆ ಇನ್ನೊಂದೆರಡು ಕಟ್ಗೆ ಕಪ್ಪದಕ್ಕೆ. ನಿಮಗೆ ಹೆಂಗ ಅನಿಸ್ತ ಸರ್ ಇದನ್ನೆಲ್ಲ ನೋಡಿದ್ರೆ? ಇದು ನನಗೆ 8ನೇ ಅದ್ಭುತ ಅನ್ಸ್ಬಿಡ್ತಿ. ಯಾಕಂದ್ರೆ ಇದು ಮನ್ಯಾಗ ಇದು ಏನೋ ಕೆಟ್ಟಿ ಬಿಡಪ್ಪ ಇವತ್ತು ಭಜನೆ ಅಂತ ಮಾಡಿದ್ನ ಮೈಕಾ. ಇದು ಮಳಿ ಬಂತಲ್ಲ, ಕೆಟ್ಟಿ ಇವತ್ತು ಭಜನೆ ಅಂತ ಮಾಡಿದ್ದೆ. ಭಜನೆ ಬರಬ್ಬರಿನೇ ಮಾಡಿದ್ರೆ ಏನು ತಾಳ ಎಲ್ಲಿ ತಪ್ಪಲೇ ಇಲ್ಲ. ಭಜನಿ ಸಟ್ ಕಟ್ಟಿಗೆ ಬಂದ್ಮೇಲ್ರಿ ಹಾ ಭಜನಿ ಮಾಡೇ ತಗೊಂಡ್ ಹೋಗೋದು ಒಟ್ಟು. ಭಜನೆ ಮಾಡೇ ತಗೊಂಡಾಗದ. ಏ ಮಾರೇ ಅದ್ಭುತ ಬಿಡಪ್ಪ. ಹಾಂ ಶಿವ 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 ಶಿವ. ಈಗ ಈ ಹಂತಕ್ಕೆ ಮಾತ್ರ ಇವಾಗ ಟಮಾಟೆ ಹಣ್ಣು ಹಾಕ್ಬೇಕ್ರಿ? ಹಾಂ ಹಾಕ್ತವ್ರಿ. ಟೊಮೆಟೊ ಹಣ್ಣು ಹಾಕ್ಬೇಕ್ರಿ? ಈಗ ನೀವು ಕೈ ಆಡ್ಬೇಕು. ಓಕೆ ರೆಡಿ ಇದ್ರಿ ನೀವು ಹಂಗಾರ? ತಂದಿ ಮಗ ಇಬ್ಳಾರಿ ಹೆಚ್ಚಿದ್ದು ಟೊಮೊಟೊ ಹಣ್ಣು ಆದ್ರೆ ಒಂದು ಸಲ ತಿಂದ ನಾವು ಅವರು ನಾವು ಅಯ್ಯೋ ಶಿವನ, ನಾನು ರಾಜ್ಕುಮಾರ್ ಇವ್ರ ಕ್ಲಾಸ್ಮೇಟ್ ಅಂತ ಹೇಳಿದ್ ನಾವು. ಅದು ಇದನ್ನ ತೆಗೋದಕ್ಕಪ್ಪ ಅಲ್ಲಿ ಸೈಡಿಗೆ. ಅದು ಆಮೇಲೆ ಹಾಕೋಣ ಒಂದೊಂದು ಇನ್ನೊಂದು ಪ್ರೊಸೆಸ್ ಮುಗಿಲೆ ಆಮೇಲೆ ಹಾಕಂತ ಇಲ್ಲ ಇಲ್ಲೇ ಮುಖಾವತಿ. ರೆಡಿ? ಹಾ 1 2 3 ಸ್ಮೈಲ್. ಹಾ ಕ್ಯಾಪ್ ತೆಗೆದಲ್ ತಡಿ. ನೀ ಆಗ್ಬೇಕಡೆ ನಾಗ ಸರ್ ಎಂತಲ್ಲ ರೆಡಿ? ಹಾ ಟ್ರಿಕ್ಕಿ. ಹಾ 1 2 3 ಸ್ಮೈಲ್. ಹಾ ಹೆಚ್ಚಿದ್ದು ಹಸೆ ಮೆಣಸಿನಕಾಯಿ. ಈ ಪದ ಬಳಸ್ತದ್ರಿ ನೋಡ್ರಿ, ಟ್ರಿಕ್ಕಿ ಅನ್ನೋ ಪದ. ಯಾರು? ಸರಿಗಮಪದಾಗ ಹನುಮಂತದ್ದನಲ್ರಿ, ಹನುಮಂತ ಲಮಾಣಿ. ಕುರಿಕಾಯಿ ಹನುಮಂತ. ಹಾಂ ಅವ್ರು ಈ ಪದ ಬಳಸ್ತಾರೆ. ಟ್ರಿಕ್ಕಿ ಅನ್ನೋ ಪದ ಐತಲ್ರಿ, ಟ್ರಿಕ್ಕಿ ಹನುಮಂತಣ್ಣ ಅಂತಂದ್ರೆ ಹೆಸರು ಐತ್ರಿ ಅವ್ರಿಗೆ ಅಲ್ಲೇ ಬೆಂಗಳೂರು. ಏನದು ಟ್ರಿಕ್ಕಿ ಅಂದ್ರೆ? ಅದೇ ರೀ ಇವರೆಲ್ಲ ಚುರುಕಾಗ್ರಿ ಅಂತ. ಅಲ್ರಿ ಇವ್ರಿಗೆ ಚುರುಕಾರಿ ಅಂತ ಬೇರೆ ಮತ್ತೆ ಬೇರೆ ಬೇರೆ ಎಲ್ಲಿ ಬೇಕಲ್ಲ ಬಳಸ್ತವ್ರಿ ಆ ಶಬ್ದನ. ಹೌದಾ? ಈಗ ಅವ್ನ ಏನಾರ ಹೇಳಿದ ಭಾರಿ ಟ್ರಿಕ್ಕಿ ಮಾತಾಡ್ತಾನಲೇ ಅವ್ನ ಹಿಂಗೆ ಭಾರಿ ಹುಷಾರಿ ಅದಾನ ಅಂತ ಹಿಂಗ ಸ್ವಲ್ಪ ಹಂಗ ಹೆಂಗ್ ಬೇಕಂಗ ಕೂಡಿಸ್ತಾವ, ಎಲ್ಲಿ ಬೇಕಲ್ಲ ಹೊಂದಿಸ್ತಾವ ಅದನ್ನ. ಮತ್ತೆ ಈ ಸಂಪದರಿ ಏನದು? ಸಂಪ. ಹಾ ಸಂಪು. ಅದು ಹೆಂಗ ಬಳಕೆಗೆ ಬಂತದ? ಅದು ಸಂಪ ಅಂದ್ರೆ ಅದು ಮೈಲಾರ ಹೆಂಗಪ್ಪ ಕಾಣಿಕೆ ಆಕತ್ತಲ್ರಿ. ಹಾ ಸಂಪ ಆಯ್ತಲೇ ಪರ ಹಾಕಂತಂದೇಳಿ ಹಾ ಅದನ್ನ ನಾವು ಅಳವಡಿಸ್ಕೊಂಡವ್ರಿ. ಸಂಪ ಆಯ್ತು ಅಂತಂದೇಳಿ. ಆಮೇಲೆ ಸಂಪನ್ನ ಆಯ್ತು. ನಮ್ಮಲ್ಲಿ ಒಂದು ಊಟ ಏನ್ರ ಹೊಟ್ಟೆ ತುಂಬ ಊಟ ಮಾಡಿದಾಗ ಸಂಪು ಊಟ ಆತಲೆ ಅವತ್ತಂತ ಈಗ ಇವ್ರು ಹೇಳ್ತಾರಲ್ಲ ಸರ್, ಫಸ್ಟ್ಗೆ ಇವ್ರು ಕೇಳ್ತಾರ್ರಿ ಸ್ಪೆಷಲ್ ಅಂದಾಗ ಇಂಥ ಊಟ ಅಂತಾರ. ಹಂಗಾರಿ ಇವತ್ತು ಸಂಪ ಆತ ಅಂತ ಇವತ್ತು ಊಟ ರೆಡಿ ಮಾಡಿ ಉಣ್ಣದ್ಲೆ ಭಾರಿ ಊಟ ಅಂತ ಹಿಂಗ್ರಿ. ಭಾರಿ ಊಟ. ಈಗ ಬೆಂಗಳೂರು ಸೈಡ್ನಾರ ಸರ ಕಮೆಂಟ್ ಮಾಡ್ತಾರೆ, ಭಾಳ ಜನ ಮಾಡ್ತಾರೆ. ಸಂಪ ಅಂದ್ರೆ ನಾವು ನೀರಿನ ತೊಟ್ಟಿಗೆ ಅಂತವೆ ಅಂತಂದೇಳಿ ಹೇಳ್ತಾರೆ. ಹಾ ಹೌದು. ಸಂಪ ಅಂದ್ರ ಹೊರಗೆ ನೀರು ಶೇಖರಣೆ ಕಟ್ಟಿರ್ತೀವಲ್ಲ, ಅದಕ್ಕೆ ಮತ್ತೆ ಸಂಪ ಅಂತಾರಲ್ಲಿ. ಹೌದು ಸರ್. ನೋಡಿ ನಮ್ಮ ಉತ್ತರ ಕರ್ನಾಟಕದ ಸಂಪ ಅಂದ್ರ ತೃಪ್ತಿ ಆಯ್ತು, ಮಸ್ತ್ ಊಟ ಆಯ್ತು, ಸಂಪನ್ನವಾಯ್ತು ಅಂತ. ಅದು ಚಂದ ಐತಿ, ಸಂಪನ್ನವಾಯ್ತು.